कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। महाभारत तात्पर्यनिर्णय 21ನೇ ಅಧ್ಯಾಯ। नारायणाय परिपूर्ण गुणार्णवाय विश्वोदय स्थितिलयोन्नीतिप्रदाय ज्ञानप्रदाय विदासुर सौख्य दुःख सत्कारणाय वितताय नमो नमस्ते। श्लोक 257 अग्र्योपहार उभयापित एव कृष्णे कोपात् अनिंदतुः आसुं सचेति राजः। ಆದ ಕಾರಣ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಅಗ್ರ ಪೂಜೆ ಇರ್ತಕ್ಕಂಥ ಅದ್ ಮಾಡ್ಬೇಕು ಅಂತ ಭೀಷ್ಮಾಚಾರ್ಯರ ಇರ್ತಕ್ಕಂಥ ಅವ್ರ ಹೇಳೋಣೆ. ಚೇದಿರಾಜ ಅಂದ್ರೆ ಶಿಶುಪಾಲನ ಇರ್ತಕ್ಕಂಥ ಅವನಿಗೆ ವಿಚಿತ್ರ ಕೋಪ ಇರ್ತಕ್ಕಂಥದ್ದು ಬಂದು ಬೈಲಕಾರಂಭಿಸಿದ. ಆಗ ಶ್ರುತ್ವೈವ ತತ್ ಪವನಜಃ ಅಭಿಯಯೋ ನೃಪಂತಂ ಹಂತುಂ, ಅದನ್ನ ಕೇಳೋಣೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಆ ಶಿಶುಪಾಲನ ಇರ್ತಕ್ಕಂಥವನ್ನ ಬಂದು ಸಂಹಾರ ಮಾಡಬೇಕು ಎಂಬುದಾಗಿ ಅವರೆದ್ದರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದು ಯಾಕೆ ಅಂತಂದ್ರೆ ನೀವು ನೋಡ್ರಿ ಅಂದ್ರೆ ದೂರೇಪಿ ಕೇಶವ ವಿನಿಂದಕಾರಿ ಜಿಹ್ವಾ ಛೇದಸ್ಯ ಇತ್ಯುತ್ತರಸ್ಯ ಸದಾ ಪ್ರತಿಜ್ಞಾ. ಅವ್ರು ಪ್ರತಿಜ್ಞೆ ಮಾಡ್ಕೊಂಡಿದ್ರು, ದೂರದಲ್ಲಿರ್ತಕ್ಕಂಥವ್ರು ಎಲ್ಲಿರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ಪರಮಾತ್ಮನ ನಿಂದ ಮಾಡ್ರೆ ಅವ್ರ ನಾಲಿಯ ಇರ್ತಕ್ಕಂಥ ಅದನ್ನ ಕತ್ತರಿಸ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಈಗ ಮುಂದೆ ಸಮಕ್ಷದಲ್ಲಿ ಇವ ಹಿಂಗ ಬೈತಾ ಇದ್ದಾನ ಹಾಗೆ ಅಂತ ಹೇಳಿ ಅವರೆದ್ರು. ಆಗ ಅದಕ್ಕೆ ಆಮೇಲೆ ಬರ್ತಕ್ಕಂಥ ಶ್ಲೋಕ 259 ಅದಕ್ಕೆ ಕೆಳಗೆ ಒಂದು 3 ಮುಖ್ಯವಾದ ವಿಷಯವನ್ನ ಹೇಳ್ತಾನೆ, ದಯಮಾಡಿ ಗಮನಿಸ್ರಿ. ಮಯೈವ ವದ್ಯೌ ಇತಿ ತಾವಾಹ ಯತ್ ಕೇಶವಃ ಪುರ ತತ್ ಶ್ರುತ್ವಾ ಭೀಮಸೇನಃ ಅಪಿ ಸ್ಥಿತಃ ಭೀಷ್ಮಕರಾಗ್ರಹಾತ್. ಆಗ ದೊಡ್ಡವರಾಗಿರ್ತಕ್ಕಂಥ ವಯಸ್ಸಾದವರಾಗಿರ್ತಕ್ಕಂಥ ಅಜ್ಜನ ಸ್ಥಾನದಲ್ಲಿರ್ತಕ್ಕಂಥ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಆ ಭೀಮಸೇನ ದೇವರ ಕೈಯ ಇರ್ತಕ್ಕಂಥ ಅದು ಹಿಡ್ಕೊಂಡು ಒಂದು ಮಾತಾಡ್ತಾರೆ, ನೀವು ಹೋಗ್ಬೇಡ್ರಿ ಇದಕ್ಕೆಂದ್ರೆ ಪರಮಾತ್ಮನ ಇರ್ತಕ್ಕಂಥವ ಇಲ್ಲಿ ನೋಡ್ರಿ ಅಂದ್ರೆ ಮಯ ಏವ ಅಂತ ಅರ್ಥ. ಮಯೈವ ವದ್ಯವು, ನಾನೇ ಬಂದು ಸಂಹಾರವ ಇರ್ತಕ್ಕಂಥದ್ ಮಾಡಿ ಅವರೊಳಗಿರ್ತಕ್ಕಂಥ ಜಯ ವಿಜಯರ ಇರ್ತಕ್ಕಂಥ ಅವ್ರನ್ನ ಬಿಡುಗಡೆಯಾಗಿರ್ತಕ್ಕಂಥದ್ದು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನ. ಆದ ಕಾರಣ ಆ ಪರಮಾತ್ಮನ ಮಾತಿಗೆ ಮಾನ್ಯವಾಗಿರ್ತಕ್ಕಂಥದ್ದು ಕೊಟ್ಟು ನಾವೀಗ ಬಂದು ಏನು ಮಾಡಬಾರ್ದು ಎಂಬುದಾಗಿ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಅಲ್ಲೇ ನೋಡ್ರಿ ಅಂದ್ರೆ ಭೀಷ್ಮ ಕರಾಗ್ರಹಾತ್ ಸ್ಥಿತಃ. ಹಾಗೆ ಅಂತಂದ್ರೆ ಭೀಷ್ಮಾಚಾರ್ಯರು ಕರ್ವ ಹಿಡ್ಕೊಂಡು ನಿಲ್ಲಿಸಿರು. ಆಗ ತೂಷ್ಣೀಂ ಬೊಬು ಅಂತ ಹೇಳಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಹಾಗೆ ನಿಂತುಟ್ರು ಅಂತ ಬಟ್ಟೆ. ಇದರ ಮೇಲೆ ಇರ್ತಕ್ಕಂಥ ಪ್ರಮೇಯ ಏನು ಅಂತಂದ್ರೆ ಈಶ್ವರ ಅನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಮೃಜು ಜ್ಞಾನಂ ತಿರುವ ಪ್ರಯುಕ್ತ ಭೀಷ್ಮಾಚಾರ್ಯರು ಹೇಳ್ತಕ್ಕಂಥ ಎಕ್ಸ್ಪ್ಲನೇಷನ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಶ್ಲೋಕದಲ್ಲಿ ನೋಡಿರಿ ಅಂದ್ರೆ ಜಾನನ್ನಪಿ ಹರೇರಿಷ್ಟಂ ಸ್ವಕರ್ತವ್ಯತೆಯ ಸ್ಥಿತಃ ಉತ್ತಿತಃ ಅಂತ ಹೇಳ್ತಾರೆ ನೋಡ್ರ. ಹರಿಯ ಇರ್ತಕ್ಕಂಥವ ಹಿಂಗ್ ಬಂದು ಮಾಡಿದ್ದಾನ ಜಾನನ್ನ ತಿಳಿದಿದ್ರು ಕೂಡ ಯಾಕೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಮಾಡಿರು ಅಂತಂದ್ರೆ ನಮ್ಮ ಕಂಟೆಂಪ್ಟ್ ನ ತೋರಿಸ್ಬೇಕು, ನಮ್ಮ ರಿಸೆಂಟಿನ ತೋರಿಸ್ಬೇಕು, ನಾವು ಆವೇಳ ಸುಮ್ಮನೆ ಕೂಡಬಾರ್ದು ಹಾಗೆ ಅಂತ ಹೇಳಿ ಅದಕ್ಕೋಸ್ಕರ ಎದ್ದು ಹೊರತಾಗಿ ಅವ್ರು ಬಂದು ಶಿಶುಪಾಲನ್ನ ಕೊಂದು ಪರಮಾತ್ಮನ ಮಾತಿಗೆ ವಿರೋಧವಾಗಿ ನಡ್ಕೊಳ್ಳಾರು. ಭೀಮ ಏತವು ಉಚಿತ ಮಿತಿ ಮತ್ವ ಸ್ಥಿತಃ ಪುನಃ. ಆದ ಕಾರಣ ಇದು ಉಚಿತವಾಗಿರ್ತಕ್ಕಂಥದ್ದು ಏನು ಅಂದ್ರೆ ಯು ಹ್ಯಾವ್ ಟು ಶೋ ಯುವರ್ ಕಂಟೆಂಪ್ಟ್, ಯು ಹ್ಯಾವ್ ಟು ಶೋ ಯುವರ್ ಕನ್ಸೆಂಟ್ ಇಲ್ಲ ಎಂಬುದನ್ನು ತೋರಿಸ್ಬೇಕು ಎಂಬುದಕ್ಕೋಸ್ಕರವಾಗಿ ಎದ್ದು ಹೋದ್ರು. ಆಗ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಭೀಮಸೇನ ದೇವರ ಕೈಯನ್ನ ಹಿಡಿದು ಕೂತ್ಕೊಂತಂದ್ರು. ಆಗ ಭೀಮಸೇನ ದೇವರು ಕೂತಂದ್ರು ಅಂತಂಬ ಬೆಳೆ ಈಗ ಸ್ಪರ್ಶ ಅಂದ್ರೆ ಟಚ್ ಅಂತ ಅರ್ಥ. ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಭೀಮಸೇನ ದೇವರನ್ನ ಮುಟ್ಟತಕ್ಕಂಥ ಅಭಿಮಾನದಿಂದ ಮುಟ್ಟತಕ್ಕಂಥ ಒಂದು ಇದು ಯಾಕೆ ಬಂತು ಅದಕ್ಕೆ 3 ವಿಷಯ ನಿಮಗೆ ಹೇಳ್ತಾನೆ, ದಯಮಾಡಿ ಗಮನಿಸ್ರಿ. ಮೊದಲು ಒಂದು ರಿಲೇಟಿಂಗ್ ಟು ರುಕ್ಮಿಣಿ, ಎರಡನೇದು ಬಂದು ಭೀಮಸೇನ ದೇವರು, ಮೂರನೇದು ರುದ್ರದೇವರು, ನಾಲ್ಕನೇದು ಈಗ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು. ಇದು ಕುಚೇಲನ ಇರ್ತಕ್ಕಂಥವನೇ ಜ್ಞಾಪಕ ಇರೋದು.
ಕುಚೇಲನ ಇರ್ತಕ್ಕಂಥವ ಕೃಷ್ಣನ ನೋಡ್ಬೇಕು ಅಂತ ಬಂದ. ಕೃಷ್ಣನ ನೋಡೋಣ ಏನಾಯ್ತು ಅಂತಂದ್ರೆ, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ರುಕ್ಮಿಣಿ ಸತ್ಯಭಾಮ ದೇವೇರ ಇರ್ತಕ್ಕಂಥ ಅವ್ರನ್ನ ದೂರ ತಂದುಬಿಟ್ಟು ನೇರ ಬಂದು ಅವನಿಗೆ ಪಾದವಾಗಿರ್ತಕ್ಕಂಥದ್ದಲ್ಲಿ ನೀರು ಸುರಿದು ಪಾದ ಪ್ರಕ್ಷಾಲನೆ ಮಾಡಿ ಅದನ್ನ ಪ್ರೋಕ್ಷಣೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡು ಅಲ್ಲಿ ತನ್ನ ಆಸನದಲ್ಲಿ ಕೂರ್ಸೊಂದು ಉಪಚಾರವೆಲ್ಲ ಮಾಡಿಸಿದ. ಕುಚೇಲನಿಗೆ ಎದಕ್ಕೆ ಬಂದೆ ಎಂಬುದೇ ಮರ್ತೋಯ್ತು ಕೃಷ್ಣನ ನೋಡೋಣೆ. ಆಗ ಕೃಷ್ಣ ಜ್ಞಾಪಿಸಿದ, ಏನೋ ಒಂದು ತಗೊಂಡ್ ಬಂದಿದ್ದೀರಾ ಹಾಗೆ ಅಂತ ಹೇಳಬೇಳೆ. ಆ ಅಬಲಿಕೆ ತಗೊಂಡ್ ಬಂದದ್ದಾಗಿರ್ತಕ್ಕಂಥದ್ದು ಒಂದು ಇಡೀ ಅಬಲಿಕೆ ಆಗಿರ್ತಕ್ಕಂಥದ್ದು ತಗೊಂಡ. ಅವನಿಗೆ ಅಷ್ಟ ಐಶ್ವರ್ಯ ಬಂತು. ಇದೆಲ್ಲ ಭಾಗವತದ ನೀವು ನೋಡ್ಬೋದು. ಆದ್ರೆ ಒಳಗಿನ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಪ್ರಮೇಯ ತಿಳ್ಕೊಳ್ಬೇಕು ಎಂಬುದಕ್ಕೋಸ್ಕರ ನಿಮ್ಮ ಮೇಲಿರ್ತಕ್ಕಂಥ ಅಭಿಮಾನದಿಂದ ಹೇಳಿದ್ದಾನೆ. ಆಗ 2ನೇ ಹಿಡಿ ಆಗಿರ್ತಕ್ಕಂಥದ್ದು ಕೊಡಬೇಕು. ಒಂದು ಹಿಡಿ ತಗೊಂಡ, ಒಂಚೊತ್ತು ಮಾತಾಡಿದ. ಅದಕ್ಕೆ ಆಮೇಲೆ 2ನೇ ಹಿಡಿ ಆಗಿರ್ತಕ್ಕಂಥದ್ದು ಒಬ್ಬಳೆ ರುಕ್ಮಿಣಿ ದೇವಿಯರ ಇರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ಕೈಯ ಇರ್ತಕ್ಕಂಥದ್ದನ್ನು ಹಿಡಿದ್ರು. ಇದಕ್ಕೆ ಅನೇಕ ಉತ್ತರಗಳಾಗಿರ್ತಕ್ಕಂಥವ್ರು ಹೇಳರು. ಏನಂದ್ರೆ, ಒಂದು ಹಿಡಿ ಕೊಟ್ಟೆ ಅವನಿಗೆ ಅಷ್ಟ ಐಶ್ವರ್ಯ ಇರ್ತಕ್ಕಂಥದ್ದು ಬಂದ್ಬಿಟ್ಟು, ಇನ್ನೊಂದು ಹಿಡಿ ಅವನಿಗೆ ತಗೊಂಡ ಅಂದ್ರೆ ಅಷ್ಟ ಐಶ್ವರ್ಯ ಇರ್ತಕ್ಕಂಥದ್ದನ್ನ ಮ್ಯಾನೇಜ್ ಮಾಡ್ಲಕ್ಕ ಅವನಿಂದ ಮುಡಿಲಾರದು. ಅದಕ್ಕೋಸ್ಕರ ರುಕ್ಮಿಣಿ ದೇವಿಯರು ತಡ್ಕೊಂಡ್ರು ಅಂತ ನಾನು ಕೇಳ್ತೇನೆ. ಒಂದು ಹಿಡಿ ಅಬಲಿಕೆ ಇಲ್ಲ ಹಂಗೆ ಅವ ಕೊಡುವಂತಲ್ಲ ಆಯ್ತಾಯ್ತಲ್ಲ. ಅದ ಕಾರಣ 2ನೇ ಹಿಡಿ ಅಬಲಿಕೆ ಆಗಿರ್ತಕ್ಕಂಥದ್ದು ಯಾಕೆ ಕೊಡ್ಬೇಕು ಅಂತಂದ್ರೆ, ನೀವು ಚಂದಾಗಿ ಗಮನಿಸ್ಬೇಕು ಮದು. ಇದಕ್ಕೆಂದ್ರೆ ಪರಮಾತ್ಮನ ತತ್ವ ಇರ್ತಕ್ಕಂಥದ್ದು ಎಷ್ಟು ದೊಡ್ಡದು ಅಂತ ನೀವು ತಿಳ್ಕೊಬೇಕು. 2ನೇ ಹಿಡಿ ತಗೊಂಬ ವೇಳೆ ಏನಾಗುತ್ತೆ, ರುಕ್ಮಿಣಿಗೆ ಒಂದು ಚಾನ್ಸ್ ಪರಮಾತ್ಮನ ಮುಟ್ಲಕ್ಕೆ. ಗಂಡನ ಇದ್ರು ಕೂಡ ಅರ್ಥ ಆಯ್ತಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಇರ್ತಕ್ಕಂಥ, ಸ್ವತಂತ್ರನ ಇರ್ತಕ್ಕಂಥ, ನಿರ್ದುಷ್ಟನ ಇರ್ತಕ್ಕಂಥ, ಗೆಯನ ಇರ್ತಕ್ಕಂಥ, ಗೆಮ್ಮೆನ ಇರ್ತಕ್ಕಂಥ, ಸಕಲ ವೇದ ಪ್ರತಿಪಾದ್ಯನ ಇರ್ತಕ್ಕಂಥ ಪರಮಾತ್ಮನ ಹೆಂಡತಿಯ ಇರ್ತಕ್ಕಂಥದ್ದು ಮುಟ್ಟಬೇಕು ಅಂದ್ರೂ ಕೂಡ ಅವನ ಅನುಗ್ರಹ ಇರ್ತಕ್ಕಂಥದ್ದು ಬೇಕು. ಮೊದಲು ಭಕ್ತರ ಇರ್ತಕ್ಕಂಥವಳು ಪರಮಾತ್ಮನಿಗೆ ಬಂದು ರುಕ್ಮಿಣಿ ದೇವಿಯರು. ಏನಿದ ಮನದ ಆತಂತ್ರ ಅದು ಸೂತ್ರ. ಅದೇ ಅಧಿಕಾರಿ ವರ್ಗದಲ್ಲಿ ಮೊದಲು ಇರ್ತಕ್ಕಂಥ ಅವರು ವಾಯುದೇವರು ಅಂತ. ಇದು ಅಧಿಕಾರಿ ವರ್ಗ ಮೇಲೆ ಆದರ ಅಥವಾ ಅಲೋಪ ಅಂತ ಹೇಳಿ ಅವ್ರು ಇರ್ತಕ್ಕಂಥದ್ದು. ಅಧಿಕಾರಿ ವರ್ಗಕ್ಕೂ ಮೇಲಿರ್ತಕ್ಕಂಥ ಅವರು ಮಾಡ್ತಕ್ಕಂಥ ಭಕ್ತಿ ವಿಶೇಷ. ಅಂತ ಭಕ್ತರ ಇರ್ತಕ್ಕಂಥವ್ರು ಒಂದು ಸಾರಿ ನನ್ನ ಮುಟ್ಲಿ, ಸ್ಪರ್ಶ ಆಗ್ಲಿ, ಅನುಗ್ರಹ ಆಗ್ಲಿ ಅಂತ ಹೇಳಿ 2ನೇ ಹಿಡಿ ತಗೊಂಡ. ಅದ ಕಾರಣ 2ನೇ ಹಿಡಿ ತಗೊಬೇಕು ಅಂತ ಪ್ರಯತ್ನ ಪಟ್ಟದಕ್ಕೆ ಕಾರಣ ಏನು ಅಂತಂದ್ರೆ, ರುಕ್ಮಿಣಿ ದೇವಿಯರ ಇರ್ತಕ್ಕಂಥವ್ರು ಇನ್ನೊಂದು ಸಾರಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ಸ್ಪರ್ಶ ಮಾಡ್ಲಿ ಎಂಬ ಅನುಗ್ರಹದಿಂದ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಮಾಡಿದ ಅಂತ. ನಾನು ಅನೇಕ ವರ್ಷ ಇದು ಹೇಳಬೇಳೆ ಭಾಗವತದಲ್ಲಿ ಎಲ್ಲಿದೆ ಅಂತ ಕೇಳಿರು. ಭಾಗವತದಲ್ಲಿ ಎಲ್ಲಿ ಇಲ್ಲ, ಭಾಗವತದ ಒಳಗಿದೆ. ನೀವು ನೋಡ್ಬೇಕು. ಭಾಗವತದ ಶ್ಲೋಕ ಮೇಲೆ ನೋಡ್ತಾ ಇದ್ದೀರಿ, ಭಾಗವತದ ಒಳಗೆ ನೋಡ್ಬೇಕು, ಒಳಗೆ ನುಗ್ಗಿ ನೋಡ್ಬೇಕು. 2ನೇದಾಗಿರ್ತಕ್ಕಂಥದ್ದು ಏನಂದ್ರೆ, ಇದು ಏನಂದ್ರೆ ಹೆಂಡತಿ ಆಗಿರ್ತಕ್ಕಂಥ ರುಕ್ಮಿಣಿಯ ಇರ್ತಕ್ಕಂಥವಳು ತನ್ನ ಮುಟ್ಲಕ್ಕೆ ಒಂದು ಚಾನ್ಸ್ ಪರಮಾತ್ಮನ ಇರ್ತಕ್ಕಂಥವ ಮಾಡಿಕೊಟ್ಟ ಅಂತ ಹೇಳೋದು ಮೊದಲ ಪಾಯಿಂಟ್. 2ನೇದಾಗಿರ್ತಕ್ಕಂಥದ್ದು ಮದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯುದ್ಧವೆಲ್ಲ ಮುಗಿದೋಯ್ತು. ಎಲ್ಲ ದುರ್ಯೋಧನಾದಿಗಳ ಇರ್ತಕ್ಕಂಥ ಸಂಹಾರ ಇರ್ತಕ್ಕಂಥದ್ದು ಆಯ್ತು. ಆಗ ಧೃತರಾಷ್ಟ್ರ, ಗಾಂಧಾರಿ ಇಬ್ಬರು ಕೂತಿರ್ತಾರೆ. ಧರ್ಮರಾಜ ಇವರೆಲ್ಲ ಬರ್ತಾರೆ. ಬಂದು ಅನುಗ್ರಹ ಇರ್ತಕ್ಕಂಥದ್ದು ಪಡಿಬೇಕು ಎಂಬುದಕ್ಕೋಸ್ಕರ ಬರ್ತಾರೆ. ಧರ್ಮರಾಜ ಬಂದು ನಮಸ್ಕಾರ ಮಾಡ್ತಾನ. ಆಯ್ತು. ಆಮೇಲೆ ಧರ್ಮರಾಜನಿಗೆ ಆಮೇಲೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ದೊಡ್ಡ ಪತ್ರಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಹೋಗ ವೇಳೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಕೈ ಹಿಡಿದು ಭೀಮಸೇನ ದೇವರ ಇರ್ತಕ್ಕಂಥವ್ರನ್ನ ಮುಂದೆ ಹೋಗಲಾಂಗ ತಡಕಿ ಈ ದುರ್ಯೋಧನ ಏನ್ ಮಾಡಿದ್ದ ಅಂದ್ರೆ, ಭೀಮಸೇನನ್ ಕೂಡ ಜಗಳಾಡ್ಬೇಕು ಅಂತ ಹೇಳಿ ಸ್ಟೀಲ್ ಇಲ್ಲಿ ಒಂದು ಬೊಂಬೆ ಭೀಮಸೇನನಾಗಿ ಮಾಡಿ ಇಟ್ಟು ದಿನಾಗ್ಲೂ ಅದನ್ನ ಬುದ್ಧಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆಗ ಕೃಷ್ಣ ಪರಮಾತ್ಮ ಈ ಭೀಮಸೇನ ದೇವರನ್ನ ಕೈ ಹಿಡ್ಕೊಂಡ್ಬಿಟ್ಟು ಆ ಸ್ಟೀಲ್ ಆಗಿರ್ತಕ್ಕಂಥ ಅದನ್ನ ಮಾಡಿರ್ತಕ್ಕಂಥ ಬೊಂಬೆಯನ್ನ ಮುಂದೆ ಇಟ್ಟ. ಧೃತರಾಷ್ಟ್ರ ಇರ್ತಕ್ಕಂಥ ಭೀಮ ಒಳ್ಳೆ ಕೆಲಸ ಮಾಡಿದಿ ಅಂತ ಕಟ್ಟಿಂಡು ಆ ಸ್ಟೀಲೇ ಮುರಿದೋಯ್ತು. ಇನ್ನು ಧೃತರಾಷ್ಟ್ರಲ್ಲಿ ಇನ್ನು ಇದೆ, ಕಲಿ ಪ್ರವೇಶ ಇದೆ ಎಂಬುದು ತಿಳಿಬೇಕು ಇಂತ ಮರಿ. ಅದ್ರಂಗ್ ಭೀಮಸೇನ ದೇವರು ಬಂದು ಕಟ್ಟಿಂಡಿದ್ರೆ ಅವ್ರಿಗೆ ಒಂದು ಅಲರ್ದು ಇವನ ಕೈತಾನ್ ಮುರಿದೋ ಇರೋದು ಇದ್ರು ಅವನು ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ಎಂದು. ಈಗ ನಾನು ನಿಮ್ಮನ್ನ ಕೇಳೋ ಪ್ರಶ್ನೆ ಏನು ಅಂತಂದ್ರೆ,
ಈ ಧೃತರಾಷ್ಟ್ರನ ಇರ್ತಕ್ಕಂಥ ಅವನಿಗೆ ಇನ್ನೂ ಕಲಿಪ್ರವೇಶವಾಗಿರ್ತಕ್ಕಂಥದ್ದಿದೆ. ಹೋದ್ರೆ ಇಂಥ ಮಾರಿ ಮಾಡುವ ಎಂಬುದಾಗಿರ್ತಕ್ಕಂಥದ್ದು ಭೀಮಸೇನ ದೇವರಿಗೆ ತಿಳಿದ ಅಂತಂದ್ರೆ ಅದೇ ತಾನು ಈಶ್ವರಾದ ಅನ್ಯತ್ರ ಅಲ್ಲಿ ಅನಾಲೋಚನೆ ಸರ್ವವಿಷಯ ಜ್ಞಾನ ಮಧ್ಯೆ, ಇಲ್ಲಿ ಈಶ್ವರಾದ ಅನ್ಯತ್ರ ಆಲೋಚನೆ ಸರ್ವವಿಷಯ ಜ್ಞಾನ ಇರುವ ಪ್ರಯುಕ್ತ ಇವರಿಗೆ ಖಂಡಿತವಾಗಿ ಇವರಿಗೆ ತಿಳಿದ ಕಾರಣ ಯಾಕೆ ಮುಂದೆ ಹೋದ್ರು ಹಂಗಂತಂದ್ರೆ, ಯಾಕೆ ಹೋದ್ರು ಕೃಷ್ಣ ಪರಮಾತ್ಮ ಒಂದ್ಸಾರಿ ನನ್ನ ಸ್ಪರ್ಶವಾಗಿರ್ತಕ್ಕಂಥದ್ದು ಮಾಡ್ಲಿ, ಇದಕ್ಕೆಂದ್ರೆ ಇದು ಅನುಗ್ರಹ ಇರ್ತಕ್ಕಂಥದ್ದು ಮಾಡ್ಲಿ. ಸ್ಪರ್ಶ ಅಂದ್ರೆ ಅನುಗ್ರಹ ರೂಪೇಣ ಸ್ಪರ್ಶವಾಗಿರ್ತಕ್ಕಂಥದ್ದು, ಅರ್ಥ ಆಯ್ತಲ್ಲ. ಉದ್ಧಾರ ಆಗಬೇಕು ಎಂಬ ರೂಪದಿಂದ ಅಫೆಕ್ಷನೇಟ್ ಸ್ಪರ್ಶವಾಗಿರ್ತಕ್ಕಂಥದ್ದು ಮಾಡ್ಲಿ ಅಂತ ಹೇಳಿ ಎರಡನೇ ಇವ್ರ ಮುಂದೆ ಭೀಮಸೇನ ದೇವರು ತಿಳಿದಿದ್ರು ಕೂಡ ಬಂದು ಹೋಗ್ಲಂಗೆ ಮುಂದೆ ಯಾಕೆ ಹೋದ್ರು ಅಂತಂದ್ರೆ ಕೃಷ್ಣ ಪರಮಾತ್ಮ ಹಿಡಿದು ಕೈ ಹಿಡಿದು ಸೆಳೆದು ಕೃಷ್ಣ ಪರಮಾತ್ಮನ ಸ್ಪರ್ಶ ಆಗಲಿ ಅಂತ ಹೇಳಿ. ಇದು ಕೃಷ್ಣ ಪರಮಾತ್ಮ ರುಕ್ಮಿಣಿಗೆ ಮಾಡಿರ್ತಕ್ಕಂಥ ಒಂದು ಅನುಗ್ರಹ. ಈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಭೀಮಸೇನ ದೇವರಿಗೆ ಮಾಡಿರ್ತಕ್ಕಂಥ ಅನುಗ್ರಹ. ಮೊಮ್ಮಗನ್ನು ಮರ್ತೋಗಲ್ಲ ಕೃಷ್ಣ ಪರಮಾತ್ಮ, ರುದ್ರದೇವರ ಇರ್ತಕ್ಕಂಥವ್ರು ಮರ್ತೋಗಲ್ಲ. ಇದಕ್ಕೆಂದ್ರೆ ಕ್ಷೀರ ಸಮುದ್ರವಾಗಿರ್ತಕ್ಕಂಥದ್ದು ಇದೆಲ್ಲ ಮಧು ನನ್ನ ಪುಸ್ತಕದಲ್ಲಿ ಡೀಟೈಲ್ಡ್ ಇರೋದು ನೀವು ನೋಡ್ಬೋದು. ಕೃಷ್ಣ ಬಂದು ಕ್ಷೀರ ಸಮುದ್ರವಾಗಿರ್ತಕ್ಕಂಥದ್ದು ಮಥನವಾಗಿರ್ತಕ್ಕಂಥದ್ದು ಆಯ್ತು. ಆಗ ಕಾಲಕೂಟ ವಿಷವಾಗಿರ್ತಕ್ಕಂಥದ್ದು ಬಂತು. ಕಾಲಕೂಟ ವಿಷವಾಗಿರ್ತಕ್ಕಂಥದ್ದನ್ನ ಬಂದು ವಾಯುದೇವರ ಇರ್ತಕ್ಕಂಥವ್ರು ಪೂರ ಕುಡಿದ್ರು. ಅದಕ್ಕೆ ಆಮೇಲೆ ರುದ್ರದೇವರ ಇರ್ತಕ್ಕಂಥವ್ರು ಬಂದರು, ನಾನು ಕೊಂಚ ಕುಡಿತೇನೆ ಅಂತ. ಆಗ ಹೇಳಿರು ವಾಯುದೇವರು ಹೇಳಿರು, ನಿಮ್ಮಿಂದ ಇದು ಸಾಧ್ಯ ಇಲ್ಲ ಹಂಗಂತ ಹೇಳಿ ಮಹಾಭಾರತ ತಾತ್ಪರ್ಯ 10ನೇ ಅಧ್ಯಾಯ ದಯಮಾಡಿ ನೋಡ್ರಿ. ಅದನ್ನು ಸ್ವಲ್ಪ ಕೈಲಿ ತೆಗೆದು ಉನ್ಮತ್ಯ ಹಂಗಂತಂದ್ರೆ ಆ ವಿಷಯದಲ್ಲಿ ಇರ್ತಕ್ಕಂಥ ವೀರ್ಯವ ಇರ್ತಕ್ಕಂಥ ಅದನ್ನ ಪೂರ ತೆಗೆದುಬಿಟ್ಟು ಹಾವಿನ ಹಿಡಿದು ಅದರ ಹಲ್ಲಿನ ತೆಗೆಯಂಗೆ ವಿಷನ ತೆಗೆದುಬಿಟ್ಟು ಸ್ವಲ್ಪ ಕೊಟ್ಟರು. ಆ ವಿಷವ ಇರ್ತಕ್ಕಂಥದ್ದು ರುದ್ರದೇವರ ಇರ್ತಕ್ಕಂಥವ್ರು ಕುಡಿಯೋಣ ಏನಾಯ್ತು, ತಲೆಗೆ ಹೋಗೋಣ ಅಂತ ನೋಡಿರು. ತಲೆಯಲ್ಲಿ ಯಾವಾಗ್ಲೂ ಅವರ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಕ್ಕಿಲ್ಲ. ಒಂದು ಹೃದಯದಲ್ಲಿ ಇಳಿಯೋಣ ಅಂತ ನೋಡಿರು, ಅಲ್ಲೂ ಹೃದಯದಲ್ಲಿ ಯಾವಾಗ್ಲೂ ದೇವರನ್ನು ನೆನೆಸ್ತಾ ಇರ್ತಾರೆ ಅಂತೇಳಿ ಕುತ್ತಿಯಲ್ಲೇ ನಿಂತು ಬಿಡ್ತು ಅಂತ. ನಾಳೆ ವಾದರಾಜ ಸ್ವಾಮಿಗಳ ಆರಾಧನೆ, ಅದಕ್ಕೋಸ್ಕರ ಇದಾಡ್ತಾನೆ. ಇದಕ್ಕೆಂದ್ರೆ ಇದು ವಾದರಾಜ ಸ್ವಾಮಿಗಳು ಹೇಳಿರ್ತಕ್ಕಂಥ ರುಕ್ಮಿಣಿ ಸುಜಯದಲ್ಲಿ ಇರ್ತಕ್ಕಂಥ ಮಾತು. ಅದು ಬಂದು ಗಂಟೆಗಳೇ ನಿಂತೋಯ್ತು. ಹಾಗೆ ಮೂರ್ಛೋಗಿ ಕಳಗ್ ಬಿದ್ದ. ಈ ಪ್ರಶ್ನೆ ಏನು ಅಂತಂದ್ರೆ, ಇಂಥ ಮಾರಿ ಈ ಉನ್ಮತ್ಯ ಹೀಗೆ ಮಾಡಿರ್ತಕ್ಕಂಥ ವಿಷಯ ಇರ್ತಕ್ಕಂಥದ್ದು ಅದು ವೀರ್ಯವನ್ನ ತೆಗೆದ ಮೇಲೆ ಕೂಡ ಕೊಟ್ರೆ ರುದ್ರದೇವರ ಇರ್ತಕ್ಕಂಥವ್ರು ಕಳಗ್ ಬೀಳಾರ ಅಂತಂದ್ರೆ ಖಂಡಿತ ಬೀಳಾರು ಅಂತ ಪದ ಇರ್ತಕ್ಕಂಥದ್ದು ವಾಯುದೇವರಿಗೆ ತಿಳಿಯೋದು. ಆಗ ಯಾಕೆ ಕೊಟ್ರು ಅಂದ್ರೆ, ಹತ್ಲಿ ಅಜಿತ ನಾಮಕ ಪರಮಾತ್ಮ ನಿಂತಿದ್ದಾನ. ಅಜಿತ ನಾಮಕ ಪರಮಾತ್ಮನ ಇರ್ತಕ್ಕಂಥ ಇವ ಕಳೆ ಬಿದ್ದುಟ ಅಂತ ಹೇಳಿ ಅವರಿಗೆ ಬಂದು ಸ್ಪರ್ಶ ಮಾಡಿ ಎಬ್ಬಿಸಿ ಗಾರಪ್ಪ ಇರ್ತಕ್ಕಂಥದ್ದು ಮಾಡ್ತಾನ. ಅಂತ ಮಾರಿ ಪರಮಾತ್ಮನ ಅನುಗ್ರಹ ಇರ್ತಕ್ಕಂಥದ್ದು ನನ್ನ ಮಗನಿಗೆ ಆಗಲಿ, ವೈಷ್ಣವಾಗ್ರೇಷಣ ಇರ್ತಕ್ಕಂಥ ರುದ್ರದೇವರಿಗೆ ಆಗಲಿ ಅಂತ ಹೇಳಿ ಭೀಮಸೇನ ದೇವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡಿರಿ ಇದ್ರೆ ಇದು 4ನೇದು. ಮೊದಲು ಕೃಷ್ಣ ರುಕ್ಮಿಣಿ, 2ನೇದು ಕೃಷ್ಣ ಭೀಮಸೇನ ದೇವರು, 3ನೇದು ವಾಯುದೇವರು ರುದ್ರದೇವರು, 4ನೇದಾಗಿರ್ತಕ್ಕಂಥವ್ರು ಭೀಮಸೇನ ದೇವರು ಮತ್ತು ಇಲ್ಲಿ ಇರ್ತಕ್ಕಂಥ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಅದಕ್ಕೆ ಬಂದು ಒಂದು ಮುಂದಿನ ಶ್ಲೋಕ ದಯಮಾಡಿ ನೋಡಿ ಅಂತಂದ್ರೆ, ಧರ್ಮರಾಜೇನ ಭೀಷ್ಮ ಸ ಕೃಷ್ಣಂ ಪೂಜ್ಯತಮಂ ಅಬ್ರವೀತ್ ಹಾಗಂತೇಳಿ ಮೊದಲು ಪೂಜೆ ಆಗಿರ್ತಕ್ಕಂಥ 251 ಮೊದಲು ಅಗ್ರಹ ಪೂಜೆ ಆಗಿರ್ತಕ್ಕಂಥ ಅದಕ್ಕೆ ಅರ್ಹತೆ ಆಗಿರ್ತಕ್ಕಂಥವ್ರು ಕೃಷ್ಣ ಅಂತ ಹೇಳಿರಲ್ಲ. ಅಂತ ಮರಿ ಒಳ್ಳೆ ಮಾತಾಡಿರ್ತಕ್ಕಂಥದ್ದಕ್ಕೆ ಒಂದು ರಿವಾದ ಆಗಲಿ, ನನ್ನ ಒಂದ್ಸಾರಿ ಸ್ಪರ್ಶ ಮಾಡಿ ಅನುಗ್ರಹ ಪಡಿಲಿ ಅಂತಂಬೋದಕ್ಕೋಸ್ಕರವಾಗಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಜಾನನ್ನಪಿ ಅಂತ ಒಂದು ಹೇಳಿದಾರ. ಅಪಿ ಶಬ್ದದಲ್ಲಿ ಇಷ್ಟ ಅರ್ಥ ಇದೆ. ತಿಳಿದಿದ್ರು ಕೂಡ ಒಂದ್ಸಾರಿ ಬಂದು ತಾತನ ಇರ್ತಕ್ಕಂಥವ್ರು ನನ್ನ ಮುಟ್ಟಿ ಅನುಗ್ರಹ ಇರ್ತಕ್ಕಂಥ ಪಡಿಲಿ, ಒಳ್ಳೆ ಮಾತಾಡಿರು. ಕೃಷ್ಣ ಪರಮಾತ್ಮನಿಗೆ ತಾನೆ ಅಗ್ರ ಪೂಜೆ ಮಾಡ್ಬೇಕು ಅಂತ ಹೇಳಿರು. ಅದಕ್ಕೆ ಪ್ರತಿಯಾಗಿ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿರು ಅಂತ ಇಷ್ಟ ಅರ್ಥವಾಗಿರ್ತಕ್ಕಂಥದ್ದು ಈ ಶ್ಲೋಕದಲ್ಲಿದೆ. ಆದ ಕಾರಣ ಜಾನನ್ನಪಿ ಹರಿಯಿಷ್ಟಂ ಸ್ವಕರ್ತವ್ಯತ ಉತ್ತಿತ. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥ ಅವನ ಇಷ್ಟವಾಗಿರ್ತಕ್ಕಂಥದ್ದು ತಿಳಿದಿದ್ರು ಕೂಡ ಬಂದು ಅದೇ ತಿಳಿದಿದ್ರು ನಮ್ಮ ಕರ್ತವ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಂಥ ಮಾರಿ ಆ ರಿಸೆಂಟ್ಮೆಂಟ್ ಡಿಸಗ್ರಿಮೆಂಟ್ ಆಗಿರ್ತಕ್ಕಂಥ ಅದನ್ನ ತೋರಿಸ್ಬೇಕು ಅಂತಿದ್ರು ಅಂತ. ಇದಕ್ಕೆ ಆಮೇಲೆ ನೀವು ನೋಡಿರಿ ಅಂದ್ರೆ ಬೈದರು
ಒಡತಿ ಶಿಶುಪಾಲ ಬೈದ, ಪರಮಾತ್ಮ ಶಿರಚ್ಛೇದ ಮಾಡಿದ ಅಂತ ಹೇಳರು. ಆಚಾರ್ಯರ ಮಾತು ಒಂದೊಂದಲ್ಲೂ ನುಪ್ಪ ಇದೆ. ಬೈಯೋನೆ ಬಂದು ಶಿರಚ್ಛೇದ ಮಾಡಲ್ಲ. ಇದು 2 ಶ್ಲೋಕ ಹೇಳ್ಬಿಟ್ಟು ಆಮೇಲೆ ಹೇಳ್ತಾನೆ. ಆಗ ದೇವಸಂಗ ಭಾವಿನ ಮಹಾನ್ ಅಭೂತಿ ವೀಕ್ಷ ದೋಷೈಹ ಕೇಶವ ಅಧಿಕ. ಆಗ ಆ ಮಹಾ ಸಭೆಯ ಇರ್ತಕ್ಕಂಥದ್ದಲ್ಲಿ, ಆ ಮಹಾಯಜ್ಞವಾಗಿರ್ತಕ್ಕಂಥದ್ದಲ್ಲಿ 14 ಲೋಕದಲ್ಲಿರ್ತಕ್ಕಂಥ ಎಲ್ಲಾರು ಬಂದಿದ್ರು. ದೇವತೆಗಳೆಲ್ಲ ಬಂದಿದ್ರು, ಸಕಲ ರಾಜರ ಇರ್ತಕ್ಕಂಥವ್ರು ಬಂದಿದ್ರು. ಅವರೆಲ್ಲ ಬಂದು ಅನೇಕ ವಿಧವಾಗಿರ್ತಕ್ಕಂಥ ಬಂಗಾರ, ಬೆಳ್ಳಿ ಇತ್ಯಾದಿಗಳು, ರತ್ನ ಎಲ್ಲ ಕೊಟ್ರು. ಅದನ್ನ ಪೂರ ಬಂದು ಧರ್ಮರಾಜನ ಇರ್ತಕ್ಕಂಥವ ಆಜ್ಞಾ ಮಾಡಿದ್ದ. ದುರ್ಯೋಧನ, ನೀ ಅದು ಪೂರ ತಗೊಂಡು ಎಲ್ಲ ರೆಡಿಯಾಗಿ ಇಟ್ಟರು, ಎಲ್ಲ ಇಟ್ಟುಕೋ ಎಂಬುದಾಗಿ ದುರ್ಯೋಧನ ಇರ್ತಕ್ಕಂಥವನು ಇಟ್ಟಿದ್ದ. ಆಗ ಸುರಾಹ ಇಹ ಸುಯೋಧನಾದಯ ತತ್ರತೆ ವಿನಮಸೋ ಭೂಮಿವಿರೆ. ಆಗ ದುರ್ಯೋಧನ ಇರ್ತಕ್ಕಂಥವನೇ ಮನಸ್ಸಿನ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದಾಯ್ತು. ಕೊಂಚ ನಿಂಚ ಕಷ್ಟವಾಗಿರ್ತಕ್ಕಂಥದ್ದಲ್ಲ. ಈ ಪಾಂಡವರ ವೈಭವ ಇರ್ತಕ್ಕಂಥದ್ದು ನೋಡಿ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದಾಯ್ತು. ಆದ್ರೆ ಅವನಿಗೆ ಏನಂದ್ರೆ ಹೇಳ್ತಾರೆ ಆಚಾರ್ಯರು, ಅವ ಕೊಂಚ ಬುದ್ಧಿಶಾಲಿ. ಇದಕ್ಕೆ ಅಂದ್ರೆ ಇಲ್ಲಿ ಭೀಮಸೇನ ದೇವರಿರೋ ಪ್ರಯುಕ್ತ ಈ ವೇಳೆ ತಮ್ಮ ಬಲವಾಗಿರ್ತಕ್ಕಂಥ ತೋರಿಸಿದ್ರೆ ಅವರ ಹತ್ರದಿಂದ ಹಠ ಹುಡುವೆ, ನಾನು ಸಂಹಾರವಾಗಿರ್ತಕ್ಕಂಥದ್ದು ಆಗುವೆ ಅಂತ ಹೇಳಿ ಅವ ಬಾಯಿ ಮುಚ್ಚಿಂಡಿದ್ದ. ಇದಕ್ಕೆ ಅಂದ್ರೆ ದುರ್ಯೋಧನ ಒಂದು ಮಾಡಲ್ಲ ಎಂಬುದಕ್ಕೆ ಇದು ಕಾರಣ ಹೇಳಿರು. ಆದ್ರೆ ಶಿಶುಪಾಲನ ಇರ್ತಕ್ಕಂಥವ ಚೇದಿಪಹ, ಚೇದಿಪ ಅಂದ್ರೆ ಚೇದಿರಾಜನ ಹೆಸರ ಇರ್ತಕ್ಕಂಥ ಶಿಶುಪಾಲನ ಇರ್ತಕ್ಕಂಥವ ಬೈದ ಅಂತ ಬೈದುಬಿಟ್ಟು, ಅದಕ್ಕೆ ಆಮೇಲೆ ನೋಡ್ರಿ ಅಂದ್ರೆ ಸಮಾಕ್ವಯಾಶ್ಚ ಕೇಶವಂ ಯುಧೇ ತಮಾಸು ಕೇಶವ. ಅದಕ್ಕೆ ಬಂದಂಗೆ ಕೇಶವನ ಇರ್ತಕ್ಕಂಥ ಪರಮಾತ್ಮನ ಯುದ್ಧಕ್ಕೆ ಬರಬೇಕು ಎಂಬುದಕ್ಕೋಸ್ಕರವಾಗಿ ಬರ ಕೇಳಿದ. ಇಲ್ಲಿ ರಾಜಸೂಯ ಯಾಗ ನಡೀತಾ ಇದೆ, ಈ ವೇಳೆ ಯುದ್ಧವಾಗಿರ್ತಕ್ಕಂಥದ್ದು ಯಾಕೆ ಹಾಗೆ ಕೇಳಿದ್ರೆ, ಇವ ಯುದ್ಧವಾಗಿರ್ತಕ್ಕಂಥದ್ದು ಕರೆದ. ಆಗ ಪರಮಾತ್ಮನ ಇರ್ತಕ್ಕಂಥ ಅವನ ಯುದ್ಧ ಕರೆದು ಬಿಲ್ಲ ಇರ್ತಕ್ಕಂಥದ್ದು ಕೃಷ್ಣನ ಮೇಲ್ಪಟ್ಟ. ಆಗ ನಿವಾರ್ಯ ತಸ್ಯ ಸಾಯಕಃ ಜಗಾನ ಹರಿಣ ಪ್ರಭು. ಆಗ ಪ್ರಭು ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಚಕ್ರಾಯುಧದಿಂದ ಆ ಇವನ ಶಿಶುಪಾಲನ ಇರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಸಂಹಾರ ಇರ್ತಕ್ಕಂಥ ಮಾಡೋನೆ. ಇದಕ್ಕೆಂದ್ರೆ ಜೀವದ್ವಯ ಆವೇಶ ತೆಗೆಲಂಗಿರ್ತಕ್ಕಂಥ ಅವ್ರ ಬಲ್ಲ ಇಲ್ಲ ಇಲ್ಲಿ ಹೇಳಾರು. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ನೀವು ನೋಡಿರಿ ಅಂದ್ರೆ ಜಯ ಪ್ರವಿಶ್ಯ ಕೇಶವಂ ಪುನಶ್ಚ. ಯಾರು ಪ್ರವಿಶ್ಯ ಜಯ, ಆ ಒಂದು ಶಿಶುಪಾಲನ ಇರ್ತಕ್ಕಂಥ ಜಯನ ಇರ್ತಕ್ಕಂಥ ಕೇಶವನ ಇರ್ತಕ್ಕಂಥದ್ದಲ್ಲಿ ಪ್ರವೇಶವಾಗಿರ್ತಕ್ಕಂಥದ್ದು ಮಾಡಿ, ಅದಕ್ಕೆ ಆಮೇಲೆ ವೈಕುಂಠವಾಗಿರ್ತಕ್ಕಂಥದ್ದಲ್ಲಿ ಹೋಗಿ ಪುರಃ ಅವ ಒಂದು ಪರ್ವತಿತು ಯಥಾ ಉದಿತ, ತಿರುಗುವ ಸೆಕ್ಯೂರಿಟಿ ಗಾರ್ಡ್ ಆಗಿ ಪಾರ್ಷದನಾಗಿ ಅಲ್ಲಿ ವೈಕುಂಠವಾಗಿರ್ತಕ್ಕಂಥದ್ದಲ್ಲಿ ಇದ್ದ ಎಂಬುದಾಗಿ ಹೇಳಿ ಶಿಶುಪಾಲನ ಸಂಹಾರವಾಗಿರ್ತಕ್ಕಂಥದ್ದನ್ನ ಮುಗಿಸಿಟ್ರು. ಅದಕ್ಕೆ ಆಮೇಲೆ ಏನಂದ್ರೆ ಸುವರ್ಣ ರತ್ನ ಪಾರಕಾನ್ನೇ ಬಹುಪಾಹ ಉಪಾನಯನ್ನೇ ಉಪಾಯನೇ ಸುಯೋಧನ. ನಾನು ಮೊದಲು ಹೇಳಿದಂಗೆ ಇವರೆಲ್ಲ ಕೊಟ್ಟಿರ್ತಕ್ಕಂಥ ಒಬ್ಬೊಬ್ಬರು ಕೊಟ್ಟಿರ್ತಕ್ಕಂಥ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಅದನ್ನೆಲ್ಲ ರಿಸೀವ್ ಮಾಡಿ ದುರ್ಯೋಧನ ನೀ ಎಲ್ಲ ಒಂದು ಪಾರ್ಶ್ವ ಧನ್ಯ ಇಟ್ಟುಕೋ ಎಂಬುದಾಗಿ ಹೇಳಿರು. ಅವನು ಇನ್ನು ಅದರಿಂದ ಸಂಕಟವಾಗಿರ್ತಕ್ಕಂಥದ್ದಾಯ್ತು. ಆಮೇಲೆ ಅಭೋಜೆ ತಥಾ ದ್ವಿಜಾನ್ನೇ ಯಥೇಷ್ಟ ಭೋಜ್ಯ ಭಕ್ಷೈ. ಆಗ ಬ್ರಾಹ್ಮಣರು ಬಂದಿರತಕ್ಕಂಥ ಅವರಿಗೆ ಯಥೇಷ್ಟವಾಗಿರ್ತಕ್ಕಂಥ ಭೋಜನವಾಗಿರ್ತಕ್ಕಂಥದ್ದು ಮತ್ತು ಸುವರ್ಣ ರತ್ನ ಭಾರಕಾನ್ನೇ ರತ್ನ ಸುವರ್ಣ ಇತ್ಯಾದಿಗಳ ಇರ್ತಕ್ಕಂಥದ್ದೆಲ್ಲ ಅವರಿಗೆ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಕೊಟ್ಟರು. ಆ ಪ್ರಕಾರವಾಗಿ ತುಂಬಾ ವಿಜೃಂಭಣೆಯಿಂದ ರಾಯಸುಗಾದವಾಗಿರ್ತಕ್ಕಂಥದ್ದು ಮುಡಿತು. ಅದಕ್ಕೆ ಆಮೇಲೆ ಯದಿಷ್ಟ ಮಾಸ ಯಸ್ಯಜ ಪ್ರದತ್ತಮೇವ ಪಾಂಡವೈ. ಆದ ಕಾರಣ ಆವೃತ ಸಾನ್ಮ ಇರ್ತಕ್ಕಂಥದ್ದು ಮಾಡ್ಬೇಕು ಅಂತ ಹೇಳಿ ಪಾಂಡವರ ಇರ್ತಕ್ಕಂಥವ್ರು ತಮ್ಮ ಸ್ವಂತದವರು ಮತ್ತು ಅಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜರ ಇರ್ತಕ್ಕಂಥ ಕರ್ಕೊಂಡು ಗಂಗಾ ನದಿಯ ಇರ್ತಕ್ಕಂಥದ್ದಕ್ಕೆ ಹೋಗಿ ಗಂಗಾವಲ್ಲಿ ಸ್ನಾನವಾಗಿರ್ತಕ್ಕಂಥದ್ದು ಮಾಡಿ ಪಾಂಡವರಾಗಿರ್ತಕ್ಕಂಥವ್ರು ಗಂಗಾವಲ್ಲಿ ಸ್ನಾನವಾಗಿರ್ತಕ್ಕಂಥದ್ದು ಮಾಡಿರು. ಆ ವೇಳೆ ಬಂದು ದೇವಲೋಕದಿಂದ ದೇವತೆಗಳಾಗಿರ್ತಕ್ಕಂಥವ್ರು ಒಳ್ಳೆ ಮೇಳ ತಾಳುವಾಗಿರ್ತಕ್ಕಂಥದ್ದು ಗಾನವಾಗಿರ್ತಕ್ಕಂಥದ್ದು ಮಾಡಿ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟರು. ಆಮೇಲೆ ಅಪ್ಸರ ಸ್ತ್ರೀಗಳಾಗಿರ್ತಕ್ಕಂಥವ್ರು ಬಂದು ಸಂತೋಷದಿಂದ ನಟನವಾಗಿರ್ತಕ್ಕಂಥದ್ದು ಮಾಡಿರು. ಪಾಂಡವರಾಗಿರ್ತಕ್ಕಂಥವ್ರು ಅಲ್ಲಿಂದ ಅವಾಗ ಸ್ನಾನವಾಗಿರ್ತಕ್ಕಂಥದ್ದು ಅಗಮರ್ಷಣ ಸ್ನಾನ ಅಂತ ಹೆಸರು, ಅದು ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿ ಇಂದ್ರಪ್ರಸ್ಥಕ್ಕೆ ಬಂದರು. ಇಂದ್ರಪ್ರಸ್ಥಕ್ಕೆ ಬರೋಣೆ ಪುರಂ ಯಯುಹು ಪುನಶ್ಚ ಸದ್ಮ ಚ ಆಗಮನ್ ಸುರಾಹ. ಆಗ ಸುರಾಹ ದೇವತೆಗಳೆಲ್ಲ ಅವರವರು ಬಂದಿರ್ತಕ್ಕಂಥ ಅವರವರ ಪಟ್ಟಣವಾಗಿರ್ತಕ್ಕಂಥದ್ದು ಹೋಗಿ ಸೇರಿರು. ಚತುರ್ಮುಖ ಬ್ರಹ್ಮದೇವರು ಅವರು ಸ್ಥಳಕ್ಕೆ ಹೋಗಿ ಸೇರಿರು.
ಅದಕ್ಕೆ ಆಮೇಲೆ ಎಲ್ಲ ರಾಜರ ಇರ್ತಕ್ಕಂಥವ್ರು ಭೀಷ್ಮಾಚಾರ್ಯರು ಮತ್ತು ಧೃತರಾಷ್ಟ್ರ ಎಲ್ಲ ಬಂದಿದ್ರು. ಅವರೆಲ್ಲ ಬಂದು ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಅವರು ಸ್ಥಳವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಸೇರಿರು. ಹಾಗೆ ಅಂತ ಹೇಳಿ ಆದ್ಮೇಲೆ ಈ ಕೃಷ್ಣ ಪರಮಾತ್ಮ ಹೆಂಗ ಕೂತಿದ್ದ ಎಂಬುದಾಗಿರ್ತಕ್ಕಂಥದ್ದು ನೋಡ್ಬೇಕು ನೀವು. ಆಗ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ದೇವಿಯರು ಮತ್ತು ಷಣ್ಮಹಿಷಿಯರು ಎಲ್ಲಾರ ಹತ್ತಿರದಿಂದ ಕೂತಿದ್ದ. ಭೀಮಸೇನ ದೇವರು ಅರ್ಜುನ ಅವರು ಬಂದು ಕೃಷ್ಣ ಪರಮಾತ್ಮ ಪಕ್ಕದಲ್ಲಿ ಕೂತಿದ್ರು. ದ್ರೌಪದಿ ದೇವರ ಇರ್ತಕ್ಕಂಥವರು ಅವ್ರು ಭೀಮಸೇನನ ಹತ್ತಿರ ಅವರು ಕೂತಿದ್ರು ಮತ್ತು ಸತ್ಯಭಾಮ ರುಕ್ಮಿಣಿಗೆ ಹತ್ತಿರವೂ ಕೂತಿದ್ರು. ನಕುಲ ಸಹದೇವರ ಇರ್ತಕ್ಕಂಥವರು ದೃಷ್ಟದ್ಯುಮ್ನ ಇರ್ತಕ್ಕಂಥ ಅವರೆಲ್ಲ ಬಂದು ಅರ್ಜುನನ ಹತ್ತಿರ ಕೂತಿದ್ರು. ಬಲರಾಮ ದೇವರು ಸಾಧ್ಯಗೆ ಅವರೆಲ್ಲ ಧರ್ಮರಾಜನ ಇರ್ತಕ್ಕಂಥ ಅವನ ಹತ್ತಿರ ಕೂತಿದ್ರು. ಹೀಗೆ ಈ ಪ್ರಕಾರವಾಗಿ ಇರಾದ ಹೆಂಗಿತ್ತು ಅಂತ ಅವರು ಹೇಳ್ತಾರೆ ಅಂದ್ರೆ, ಆ ಕಾಲದ ಸಭೆ ಇರ್ತಕ್ಕಂಥದ್ದು ಹೊಡಿತಾ ಇರ್ತಕ್ಕಂಥದ್ದು ಒಂದು ವೇಳೆ ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಇರ್ತಕ್ಕಂಥ ಸಭೆಯೇ ಇಲ್ಲಿ ಬಂದು ಹುಟ್ಟೇನೋ ಇಲ್ಲಿ ಇಂದ್ರಪ್ರಸ್ಥದಲ್ಲಿ ಎಂಬುದಾಗಿ ಈ ಪ್ರಕಾರವಾಗಿತ್ತು. ಆಗ ತುಂಬಾ ಸಂತೋಷದಿಂದ ಎಲ್ಲರೂ ಇದ್ರು. ಈ ಅನೇಕ ರಾಜರ ಇರ್ತಕ್ಕಂಥವರೆಲ್ಲ ವಿಚಿತ್ರವಾಗಿ ಹೊಡಿತಾ ಇದ್ರು. ಆಗ ಏನಾಯ್ತು ಅಂದ್ರೆ, ಆ ಕಾಲದಲ್ಲಿ ಉಪಾಸಿರೆ ಚ ಕೃಪಾ ಸಮಸ್ತ ಸುಹೃದ್ಗಣ ತದಾ ಆಜಗಾಮ ಖಡ್ಗ ಮೃತ್ಯು ಸುಯೋಧನ ಸಹಾನುಜ. ಅದಕ್ಕೆ ಆಗ ಬಂದು ದುರ್ಯೋಧನ ಇರ್ತಕ್ಕಂಥವ ಕೈಲಿ ದೊಡ್ಡ ಕತ್ತಿಯಾಗಿರ್ತಕ್ಕಂಥದ್ದು ತಗೊಂಡು ಏನು ಬಂದು ತನ್ನ ತಮ್ಮಂತರ ಇರ್ತಕ್ಕಂಥವನ್ನ ಕರ್ಕೊಂಡು ಆ ಸಭಾ ಒಳಗ ಇರ್ತಕ್ಕಂಥದಕ್ಕೆ ಬಂದ. ಸಭಾ ಒಳಗೆ ಬಂದ. ಆಗ ದುರ್ಯೋಧನ ಇರ್ತಕ್ಕಂಥವ ಎಲ್ಲಿ ಎಂಟ್ರನ್ಸ್ ಎಂಬುದು ತಿಳಿಲ್ಲ. ಇದಕ್ಕೆ ಅಂದ್ರೆ ಅದು ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ನೀವು ನೋಡಿದ್ರೆ ಆ ಇಂದ್ರನೀಲ ಮಣಿಯ ಇರ್ತಕ್ಕಂಥದ್ದು ಎಟ್ಟು ಅದು ಒಳಗಿರ್ತಕ್ಕಂಥದ್ದು ಏನು ಅದು ಹೊರಗಿಲ್ಲಿ ನೋಡ್ರೆ ತಿಳಿಯಲು ಆ ಪ್ರಕಾರವೆಲ್ಲ ಅರೇಂಜ್ ಮಾಡಿದ್ರು. ಈಗ ಕೂಡ ಮಾಡ್ತಾರೆ ನೋಡ್ರಿ, ನೆಲದ ಮೇಲೆ ನೀರಿರಂಗ್ ಮಾಡಿರ್ತಾರೆ, ನೀರ್ ಇರೋದಿಲ್ಲ ಅಂತ ಮರಿ ಇರ್ತಕ್ಕಂಥ ಇಂದ್ರನೀಲ ಮಣಿಯ ಇರ್ತಕ್ಕಂಥದ್ದಿತ್ತು. ಆಗ ಅವ ಏನಿಸಿದ್ದ ಅದು ತನ್ನ ಬಾಗಿಲಲ್ಲಿ ಇದೆ ಅಂತ ನಿಲ್ಸಿಟ್ಟು ಹೋದ. ಆಗ ಗೋಡೆ ಗಡಿಚಿಂಡು ತುಂಬಾ ಇದಾಗೋಣ ಏನಾಯ್ತು ಅಂದ್ರೆ ರಕ್ತವಾಗಿರ್ತಕ್ಕಂಥದ್ದು ಬಂತು. ಆಗ ಧರ್ಮರಾಜನ ಇರ್ತಕ್ಕಂಥವ ಒಳ್ಳೆ ಬೇರೆ ಇದು ಗುಡ್ಡೆಯ ಇರ್ತಕ್ಕಂಥದ್ದು ಗುಡ್ಡ. ಆದ್ರೆ ಅವ ಅದನ್ನ ತಗೊಳ್ಳಕ ತಯಾರಾಗಿಲ್ಲ. ಅದನ್ನ ಬಿಸಾಟ ದುರ್ಯೋಧನ ಇರ್ತಕ್ಕಂಥವ ಇನ್ನೊಂದು ಸೆಳೆದ ಸರಿ ನಾನೇ ನೋಡ್ತೇನೆ ಅಂತೇಳಿ ಇನ್ನೊಂದು ಸೆಳೆದ ದುರ್ಯೋಧನ ಇರ್ತಕ್ಕಂಥ ಹೋಗವಳೆ ಇಂದ್ರನೀಲ ಮಣಿಯ ಇರ್ತಕ್ಕಂಥದ್ದು ಮತ್ತು ಹೂಗಳ ಇರ್ತಕ್ಕಂಥದ್ದು ರತ್ನಗಳ ಇರ್ತಕ್ಕಂಥದ್ದು ಇತ್ತು. ದುರ್ಯೋಧನ ಅದನ್ನ ನೋಡಿ ಅಂತ ಹೇಳ್ಕೊಂಡ, ಓ ನೀರು ಅದ್ರಲ್ಲಿ ತಾನು ಈ ಹೂವೆಲ್ಲ ಬೆಳೆದ್ದೆ ಹಂಗೆ ಅಂತೇಳಿ ಆ ಹೊಸ ಅಂಗೋಸ್ತ್ರವಾಗಿರ್ತಕ್ಕಂಥದನ್ನ ಸ್ವಲ್ಪ ಮೇಲ್ ತೂಕಿಟ್ಟಿದ್ದು ಅದು ಒದ್ದೆ ಆಗ್ಬೇಕು ಅಂತ ಹೋದ. ಆದ್ರೆ ಅಲ್ಲಿ ನೀರ ಇರ್ತಕ್ಕಂಥದ್ದು ಇಲ್ಲ. ಆದ ಕಾರಣ ಅಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗವಳೆ. ಇನ್ನು ಇದು ಯಾವ ಆ ಮಯ ನಿರ್ಮಾಣ ಮಾಡಿರ್ತಕ್ಕಂಥ ಸಭೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ಥಳಕ್ಕೆ ಹೋಗವಳೆ ಏನಾಯ್ತು ಅಂದ್ರೆ, ಇದೇ ಪ್ರಕಾರವಾಗಿ ಅಲ್ಲಿ ಇದ್ದು ನಾ ಮೊದಲು ನೋಡಿ ನೀರು ಅಂತ ಏಮಾದು ಹೊರಟೆ, ಈಗ ನಾ ಏಮಾದು ಹೋಗೋದಿಲ್ಲ ಅಂತೇಳಿ ಸ್ಪೀಡಾಗಿ ಸ್ಪೀಡಾಗಿ ಹೋಗೋಣ. ಇದಕ್ಕೆ ಆಮೇಲೆ ಇರೋದು ಗಮನಿಸ್ಬೇಕು. ಸ್ಪೀಡಾಗಿ ಹೋಗೋಣ. ಅದು ಆಕ್ಚುಲ್ ಅಲ್ಲಿ ನೀರಿದೆ, ಆ ನೀರಿಲ್ಲಿ ಜಾರಿ ಕಳಗ ಬಿದ್ದ ಬೀಳೋಣ. ಏನಾಯ್ತು ಅಂದ್ರೆ ಇದನ್ನ ನೋಡೋಣ. ಪರಮಾತ್ಮ ತಂ ಪ್ರಾಹಸ ಸಿಗ್ನಿಫಿಕೆನ್ಸ್ ಸ್ಮೈಲ್ ಪ್ರಾಹಸ ಭಗವತ ಕ್ಷಿತಿಭಾರ ನಾಶ ಹೇತು ಹಂಗಂತ. ಕ್ಷಿತಿಭಾರ ಪರಮಾತ್ಮನ ಇರ್ತಕ್ಕಂಥ ಅವತಾರ ಮಾಡಿರ್ತಕ್ಕಂಥದ್ದು ಲೋಕದಲ್ಲಿರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡಲಿಕ್ಕೆ. ಅದಕ್ಕೋಸ್ಕರವಾಗಿ ಕೃಷ್ಣ ದ್ರೌಪದಿ ನಗಳಿರು ಅಂತ ಎಲ್ಲಾರು ಹೇಳರು. ಹಂಗ ನೀವು ಹೇಳ್ಬೇಡ್ರಿ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಮೊದಲ ನಗದ ನೆಗೋಣೆ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಭೀಮಸೇನ ದೇವರಿಗೆ ಆಜ್ಞಾ ಮಾಡಿದ. ಭೀಮಸೇನ ದೇವರು ನಗದರು. ಭೀಮಸೇನ ದೇವರ ನೆಗೋಣೆ ಅವರ ಆಜ್ಞಾ ಮಾಡಿ ಅದಕ್ಕೆ ಆಮೇಲೆ ದ್ರೌಪದಿ ದೇವರ ಇರ್ತಕ್ಕಂಥವ್ರು ಲೆಕ್ಕರು. ಈ ಪ್ರಕಾರವಾಯಿತು. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಇದು ನೋಡಿ ಅವರಿಂದ ತಡಿಲಗುತ್ತಿಲ್ಲ. ಇಲ್ಲಿ ಒಂದು ಚಿಕ್ಕ ಪಾಯಿಂಟ್ ನಿಮಗೆ ಶಾಸ್ತ್ರ ವಿಷಯ ಹೇಳ್ತೇನೆ. ನೀರಿಲ್ಲೇ ಇದ್ದ ಸ್ಥಳದಲ್ಲಿ ನೀರಿದೆ ಅಂತ ತಿಳ್ಕೊಂಡ ಅಜ್ಞಾನದೆಂದು, ನೀರಿರ್ತಕ್ಕಂಥ ಸ್ಥಳದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ ಅಜ್ಞಾನವಾಗಿರ್ತಕ್ಕಂಥದ್ರಿಂದ 11 ಅಕ್ಷೋಹಿಣಿ ಸೈನ್ಯ 99 ತಮ್ಮಂದ್ರು ಒತ್ತಾಳೆಯ ಇಷ್ಟು ಜನ ಹೋದ್ರು ಅಂತ ಇದಿದ್ದಾರ ಕಾರಣ ಭಾರತ ಯುದ್ಧವಾಗಿರ್ತಕ್ಕಂಥದ್ದಕ್ಕೆ. ಹಾಗಿರವೇಳೆ ಅನಂತ ಕಲ್ಯಾಣಗುಣ ಪರಿಪೂರ್ಣ ಇರ್ತಕ್ಕಂಥ ಪರಮಾತ್ಮನ ಗುಣವೇ ಇಲ್ಲ ನಿರ್ಗುಣ ಅಂತ ಹೇಳ್ಕೊಂಡ್ರೆ ಏನ್ ಗತಿ ಆಗೋದು ಅದನ್ನು ನೀವು ಯೋಚನೆ ಮಾಡಿ ನೋಡ್ರಿ.
ಒಂದು ನೀರಿಲ್ಲೇ ಇದ್ದ ಸ್ಥಳದಲ್ಲಿ ನೀರಿದೆ ಅಂತ ತಿಳ್ಕೊಂಡ ಕಾರಣ, ನೀರಿರೋ ಸ್ಥಳದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ ಕಾರಣ ಇದಕ್ಕೆ ಆಮೇಲೆ ತಾನೆ ಜಗಳ ಆರಂಭ. ಇದು ಜಗಳಕ್ಕೆ ಇದ್ದಾದ ಕಾರಣ. ಇಲ್ಲಿ ಹೋಗಬೇಡ. ಈಗ ನೀವು ನೋಡ್ಬೋದು ಡೀಟೈಲ್ಡ್ ಆಚಾರ್ಯರು ಹೇಳಿದ್ದಾರೆ ಇಲ್ಲಿ ಏನು ಅವರಿಗೂ ಅವರ ಸೋದರ ಮಾವನಿಗೂ ನಡೀತಕ್ಕಂಥ ಕಾನ್ವರ್ಸೇಷನ್ ಆಗಿರ್ತಕ್ಕಂಥವ ಆ ದುರ್ಯೋಧನ ಇರ್ತಕ್ಕಂಥವನಿಗೆ ತುಂಬಾ ಅವಮಾನವಾಗಿರ್ತಕ್ಕಂಥದ್ದಾಗಿ ಏನ್ ಮಾಡಿದ ಅಂದ್ರೆ ಇಲ್ಲಿಂದ ನಾವು ಹೊರಟುಡ್ಬೇಕು, ಇನ್ನು ಇರಬಾರ್ದು ಅಂತ ಹೇಳಿ ಏನಂದ್ರೆ ಒಡದೆ ಹೇಳಂಗೆ ಧರ್ಮರಾಜಂತರು ಹೇಳಲ್ಲ, ಒಬ್ಬರಿಟ್ರು ಹೇಳಲ್ಲ, ನೇರ ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಹೊರಟ ಕೂಡ ಬಂದು ಸೋದರ ಮಾಮನ ಇರ್ತಕ್ಕಂಥ ಶಕುನಿಯ ಇರ್ತಕ್ಕಂಥ ಅದನ್ನ ಕಟ್ಕೊಂಡು ಹೊರಟ ದುರ್ಯೋಧನ ಇರ್ತಕ್ಕಂಥವ ಆಗ ಹೊರಡ ವೇಳೆ ಗಂಧದಲ್ಲಿ ಹೊರಟು ಅಲ್ಲಿ ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ಬರೋ ವೇಳೆ ಹೇಳಿದ ದುರ್ಯೋಧನ ಹೇಳಿ ಶಕುನಿ ಹತ್ರ ಹೇಳಿದ ಏನ್ ಹೇಳಿದೆ ಅಂದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ, ಆದ ಕಾರಣ ಈ ಪಾಂಡವರಾಗಿರ್ತಕ್ಕಂಥವ್ರು ಹಿಂಗಿರ್ತಕ್ಕಂಥದ್ದು ನೋಡಿ ನಾನು ಇಂಥ ಮರಿ ಬದುಕಿರ್ತಕ್ಕಂಥದ್ದು ಪ್ರಯೋಜನವಿಲ್ಲ, ಆದ ಕಾರಣ ನಾನು ಇನ್ನೊಂದು ಒಂದು ವೇಳೆ ನಾನು ಕೊಂದಿರುವೆ ಅಲ್ಲಿರ್ತಕ್ಕಂಥ ನೆಗ ವೇಳೆ ಭೀಮಸೇನ ದೇವರ ಇರ್ತಕ್ಕಂಥ ಭೀಮಸೇನನು ಅವರನ್ನು ಬಂದು ನನ್ನ ನೋಡಿ ನೆಗ ವೇಳೆ ಕೊಂದಿರುವೆ, ಆದರೆ ನಂಗೆ ಶಕ್ತಿಯಾಗಿರ್ತಕ್ಕಂಥದ್ದು ಇಲ್ಲ, ಅದು ನನಗೆ ಚಂದ ತಿಳಿಯೋದು, ಅವರನ್ನು ಎದುರಿಸಿ ನನ್ನಿಂದ ಬರ್ಲಕ್ ಬಿಡಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದುಬಿಟ್ಟೆ, ಆದ ಕಾರಣ ಇದನ್ನು ಏನಾರು ಮಾಡ್ಬೇಕು ಎಂಬುದಾಗಿ ಹೇಳ ವೇಳೆ ದುರ್ಯೋಧನ ಇರ್ತಕ್ಕಂಥ ಹೇಳಿದ ಇಂಥ ಮರಿಯವರಿ ಇರ್ತಕ್ಕಂಥ ಅದನ್ನ ನೋಡಿ ನಾನು ಇನ್ನೂ ಬದುಕಿರ್ಬೇಕು, ಜೀವಿತ ಕೂಡ ಇರಬೇಕು ಅಂತ ನೆನೆಸ್ತೇನಲ್ಲ, ಇದಕ್ಕೆ ಮೇಲೆ ಯಾರು ಇಲ್ಲ, ಯಾವ ಪುರುಷನ ಇರ್ತಕ್ಕಂಥವನು ಇದನ್ನ ತಡ್ಕೊಂಡಿರ್ಲಕ್ಕೆ ಬಿಡಿಲಾರದು, ಆದ ಕಾರಣ ಎಲ್ಲ ರಾಜರ ಇರ್ತಕ್ಕಂಥವರು ಬಂದು ಎಷ್ಟು ಪಾಂಡವರ ಇರ್ತಕ್ಕಂಥವ್ರು ಹೊಗಳಿರು ಅದನ್ನ ಕೇಳ್ತಾ ಇದ್ದಲ್ಲ, ಅದೆಲ್ಲ ತುಂಬಾ ನನಗೆ ಕಷ್ಟವಾಗಿದೆ ಅಂತೆ ದುರ್ಯೋಧನ ಇರ್ತಕ್ಕಂಥವ ಶಕುನಿ ಇದ್ಲಿ ಬೇಕಾದ ವಿಧದಲ್ಲೇ ಹೇಳಿದ. ಆಗ ಶಕುನಿ ಇರ್ತಕ್ಕಂಥವ ಕೊಂಚ ಅವನ ಇರ್ತಕ್ಕಂಥ ಪಾಂಡವರ ಮೇಲೆ ಇರ್ತಕ್ಕಂಥ ದ್ವೇಷವಾಗಿರ್ತಕ್ಕಂಥದ್ದು ಇನ್ನೂ ಕೊಂಚ ಸ್ಟ್ರಾಂಗ್ ಆಗಬೇಕು ಎಂಬುದಕ್ಕೋಸ್ಕರವಾಗಿ ಈ ಮಾತು ಚೆಂದಾಗಿ ಅನಿಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳೋಕ್ಕೋಸ್ಕರವಾಗಿ ಅವೇನ್ ಹೇಳಿದ ಶಕುನಿ ಇರ್ತಕ್ಕಂಥ ಹೇಳಿದ ದುರ್ಯೋಧನ ನೀ ಬಂದು ಹೆಂಗಾರು ಪಾಂಡವರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ನಿನ್ಗಿಂತ ಬಲಿಷ್ಠ ಇರ್ತಕ್ಕಂಥವ್ರು, ನಿನ್ಗಿಂತ ಒಳ್ಳೆಯವರು, ಅವರೆಲ್ಲ ವೀರರ ಇರ್ತಕ್ಕಂಥವ್ರು, ಅವ್ರು ಕೂಡ ನೀ ಹೆಂಗಾರು ಸ್ನೇಹಿತವಾಗಿರ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಹೇಳಿದ. ಈ ಶಕುನಿವ ಇರ್ತಕ್ಕಂಥದ್ದು ಮಾತಾ ಇರ್ತಕ್ಕಂಥದನ್ನ ದುರ್ಯೋಧನ ಇರ್ತಕ್ಕಂಥವ ಕೇಳೋಣೆ ಇನ್ನೂ ಅವನಿಗೆ ಕೋಪ ಇರ್ತಕ್ಕಂಥದ್ದು ಹೆಚ್ಚಾಯ್ತು, ಇನ್ನೂ ಅವನಿಗೆ ಕೋಪ ಇರ್ತಕ್ಕಂಥದ್ದು ಹೆಚ್ಚಾಗಬೇಕು ಎಂಬುದಕ್ಕೋಸ್ಕರವಾಗಿ ತಾನು ಹೇಳಿನ ಹೊರತಾಗಿ ಶಕುನಿಯ ಇರ್ತಕ್ಕಂಥವ ಸರಿಯಾದ ಅಡ್ವೈಸ್ ಮಾಡಿದ ಅಂತ ಅರ್ಥ ಅಲ್ಲ. ಆಗ ದುರ್ಯೋಧನ ಹೇಳಿದ ಈ ಭೂಲೋಕವಾಗಿರ್ತಕ್ಕಂಥದ್ದಲ್ಲಿ ಪಾಂಡವರಾಗಿರ್ತಕ್ಕಂಥವರು ಬಂದಿರ್ತಕ್ಕಂಥವ್ರು ಇದ್ದಾರೆ, ಅವರಿರ್ಬೇಕು ಇಲ್ಲದ ನಾನಿರ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಇದು ತಾನು ನಾನು ಮಾಡಿರ್ತಕ್ಕಂಥ ಪ್ರತಿಜ್ಞಾ, ಆದ ಕಾರಣ ನಾನು ಇದಕ್ಕೆ ಮೇಲೆ ಬೇರೆ ಒಂದೇ ಹೇಳಕ್ಕಿಲ್ಲ, ಆ ಪಾಂಡವರ ಇರ್ತಕ್ಕಂಥವ್ರು ಸೊತ್ತೆಲ್ಲದನ್ನು ನಾನು ತಗೊಂಡಾಗಬೇಕು, ಅದು ಬಂದು ಬಲದಿಂದ ಅಗತ್ಯ ಬೇರೆ ಮಾರ್ಗದಿಂದ ಅಗತ್ಯ ಅಂತ ನನಗೆ ತಿಳಿದು, ಆದ್ರೆ ಅದನ್ನು ಮಾಡಿಯೇ ಅದಿರ್ಬೇಕು ಎಂಬುದಾಗಿ ಹೇಳ ವೇಳೆ ದುರ್ಯೋಧನ ಹೇಳ ವೇಳೆ ಶಕುನಿ ಹೇಳಿದ ಈಗ ಒಂದು ಮಾತು ಹೇಳಿದ ಅಲ್ಲಿ ಇತೀರಿತಃ ಪಾಪತಮ ಅಂತ ಹೇಳಿದ್ರು, ಪಾಪತಮನ ಇರ್ತಕ್ಕ ವಸ್ತು ಸಿನ್ನರ ಇರ್ತಕ್ಕಂಥ ಶಕುನಿಯ ಇರ್ತಕ್ಕಂಥ ದುರ್ಯೋಧನ ನೋಡಿ ಹೇಳಿದ ಈ ಒಂದು ಆತಂಕ ಕೊಡ್ಬೇಡ ದುರ್ಯೋಧನ, ನನ್ನ ಹತ್ರ ಒಂದು ಒಂದು ಉಪಾಯವ ಇರ್ತಕ್ಕಂಥದ್ದು ಇಟ್ಟಿದ್ದೇನೆ, ಆ ಉಪಾಯವ ಇರ್ತಕ್ಕಂಥದ್ದು ಧರಿಸಬೇ ಅದನ್ನು ಇಟ್ಟಿದ್ದೇನೆ, ಅದರಿಂದ ನಾನು ಏನ್ ಮಾಡಿದ್ದೇನೆ ಈ ಎಲ್ಲರೂ ಹೊಡಿತಾ ಇದ್ದಾರಲ್ಲ ಈ ಪಾಂಡವರ ಇರ್ತಕ್ಕಂಥವ್ರು ಅವ್ರ ಅಷ್ಟು ಜನವ ಇರ್ತಕ್ಕಂಥವ್ರು ಸೊತ್ತ ಇರ್ತಕ್ಕಂಥದ್ದು ನಿಂಗೆ ಬರಂಗ್ ಮಾಡ್ತಾನೆ, ಅದು ತಾನು ಈ ಪಗಡೆ ಆಟ, ಈ ಚೆಸ್ ಗೇಮ್ ನನ್ನ ಕೈಲಿದೆ, ನನ್ನ ಜಯಿಸ್ಲಿಕ್ಕೆ ಬಿಡಿಲಾರ್ದು, ಆದ ಕಾರಣ ನೀ ಏನ್ ಮಾಡ್ಬೇಕು, ನೀ ಬಂದು ಆ ಧರ್ಮರಾಜನ ಇರ್ತಕ್ಕಂಥವನ್ನ ನೀ ಬಂದು ಈ ಹೆಂಗಾರು ಬಂದು ಶಕುನಿಯ ಇರ್ತಕ್ಕಂಥವ ಈ ಅಸುರ ಆಗ ಒಂದು ಸ್ವರೂಪನ ಬಿಡ್ತಾ ಹೇಳ್ತಾರೆ, ಶಕುನಿಯ ಇರ್ತಕ್ಕಂಥವ ದ್ವಾಪರ ಎಂಬುದಾಗಿರ್ತಕ್ಕಂಥ ನಾಸ್ತಿಕವಾದವಾಗಿರ್ತಕ್ಕಂಥ ಅದಕ್ಕೆ ಅಭಿಮಾನಿ ದೈತ್ಯನ ಇರ್ತಕ್ಕಂಥವ, ಆದ ಕಾರಣ ದೇವರಿಲ್ಲ ಅಂತ ಹೇಳ್ತಕ್ಕಂಥವ, ಪುಣ್ಯ ಪಾಪ ಇಲ್ಲ ಅಂತ ಹೇಳ್ತಕ್ಕಂಥವ, ವೇದಗಳಿಲ್ಲ ಅಂತ ಹೇಳ್ತಕ್ಕಂಥವ, ಆ ಶಕುನಿಯ ಇರ್ತಕ್ಕಂಥವ ಬಂದು ನಾನು ಬಂದು ಹೇಳ್ತೇನೆ, ಅವ ಬಂದು ಗಾಂಧಾರಿ ಬ್ರದರ್, ಆದ ಕಾರಣ ನಾನು ಹೇಳ್ತೇನೆ ಭಾವಂತಲ್ಲಿ ನಾನು ಹೇಳ್ತೇನೆ ಎಂಬುದಾಗಿ ಬಂದು ಈಗ ಶಕುನಿ ಬಂದು ಹೇಳ್ತಾನೆ ನೀ ಕೂಡ ಗಮನಿಸು ಅಂತ ಹೇಳಿ ಇಬ್ರು ಈಗ ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನ ಮುಂದೆ ನಿಂತಿದ್ದು ಶಕುನಿ ಇರ್ತಕ್ಕಂಥವ ಹೇಳಿದ ನಿನ್ನ ಮಗ ದುರ್ಯೋಧನ ಇರ್ತಕ್ಕಂಥವ ತುಂಬಾ ಮುಂಚಿನಾಗಿಲ್ಲ, ತುಂಬಾ ಬಿಳಿತು ಹೋಯ್ತಾನ,
ತುಂಬಾ ವೀಕ್ ಆಗಿದ್ದಾನ, ನಿಂತಿಲ್ಲ ಕೂಡ ಬಿಟ್ಟಿಲ್ಲ. ಹಾಗೆಂದ್ಬಿಟ್ಟು ಅವನಿಗೆ ಕಣ್ಣು ತಿಳಿದು ಪಾಪ. ಅದ ಕಾರಣ ನೀವು ಹೇಳ ಮಾತಿನ ಕೇಳಿದ. ಅದ ಕಾರಣ ಶಕುನಿ ನಿನಿರ್ವಣಂ ಹರಿಣಂ ಕೃಸಂ. ಕೃಸಂ ಅಂದ್ರೆ ರೆಡ್ಯೂಸ್ ಆಗಿದ್ದಾನ, ತುಂಬಾ ಪೇಲ ಇದ್ದಾನ ನಿನ್ನ ಮಗ ಹಾಗೆ ಅಂತ ಹೇಳಿದ. ಅದಕ್ಕೆ ಹೇಳಿದ ದುರ್ಯೋಧನಂ ಚ ತತ್ಸುರುತ್ವ ದುರ್ಯೋಧನಂ ಚ ತತ್ಸುರುತ್ವ ಕುತಃ ಇತ್ಯಾಹ ದುರ್ಮನಃ ಅಬ್ರೂತಾಂ ನೃಪಯಾಸು ದ್ವಾಭ್ಯಾಂ ಯನ್ಮೇಷಿತಂ ಪತಿ. ಇಂಥವರಿನೇ ಹೇಳ್ತಾ ಇದ್ದಿಲ್ಲ. ಇದನ್ನ ಕೇಳೋನು ಧೃತರಾಷ್ಟ್ರ ಇರ್ತಕ್ಕಂಥ ಹೇಳಿದ. ಇದಕ್ಕೆ ಏನು ಕಾರಣ ಎಂಬುದಾಗಿ ಹೇಳಿದ. ಇದು ಕಾರಣ ಇರ್ತಕ್ಕಂಥದ್ದು ಏನಂತಂದ್ರೆ ನಾನು ತುಂಬಾ ಫೀಲ್ ಮಾಡ್ತಾನೆ, ಯಾಕವ ನನ್ನ ಮಗನ ಇರ್ತಕ್ಕಂಥ ಆಯ್ತು ಅಂತ. ಹಾಗೆ ಸಕನ ಹೇಳಿದ ದುರ್ಯೋಧನ ಇರ್ತಕ್ಕಂಥವ ಒಂದು ಇಲ್ಲಿ ಹೋದ, ಅವನ ಅವಮಾನವ ಇರ್ತಕ್ಕಂಥ ಮಾಡಿರು, ಅವ್ರಿಗಿಂತ ಸುತ್ತು ಇತ್ಯಾದಿಗಳ ಇರ್ತಕ್ಕಂಥದ್ದೆಲ್ಲ ಇದೆ. ಆದ ಕಾರಣ ನೀವು ಒಂದು ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಬಂದು ಈ ಗ್ಯಾಂಬ್ಲಿಂಗ್ ಇಂತ ಇರ್ತಕ್ಕಂಥದ್ದು, ಈ ಪಗಡೆಯಾಟ ಇರ್ತಕ್ಕಂಥದ್ದಕ್ಕೆ ನೀವು ಕೂಬೇಕು ಎಂಬುದಾಗಿ ಕೂಗಿ ಮಾಡಬೇಕು. ಮುಂದೆ ಇರ್ತಕ್ಕಂಥದ್ದನ್ನ ನಾನು ನೋಡ್ಕಿಂತೇನೆ ಅಂತ ಹೇಳಿದ. ಈಗ ಧೃತರಾಷ್ಟ್ರನ್ ಸ್ವರೂಪ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೇಕು. ಇದನ್ನ ಕೇಳೋಣೆ ಈ ಪಗಡೆಯಾಟ ಸ ಭೂಪತಿ ಧೃತರಾಷ್ಟ್ರ ಅಕ್ಷಕ್ರೀಡನು ಕೃತ್ವ ಏವ ಧರ್ಮಸ್ಯ ವಿರೋಧಿ ವಿನಾಶ ಕಾರಣ ಯುಷ್ಮಾಕಂ ಇಟಿ. ಏಕೆಂದ್ರೆ ಎಂತವರಾಗಿದ್ರು ಕೂಡ ಕಲಿ ಪ್ರವೇಶದಿಂದ ಕೆಟ್ಟೋತಾರೆ ಎಂಬುದಾಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ನೀವು ಚಂದಾಗಿ ನೋಡ್ಬೋದು. ಈಗ ಧೃತರಾಷ್ಟ್ರ ಹೇಳಿದ ಏನ್ ಮಾತಾಡ್ತೀನಿ ನೀನು, ಪಗಡೆಯಾಟ ಇರ್ತಕ್ಕಂಥದ್ದಕ್ಕೆ ಅಂದ್ಬಿಟ್ಟು ಅದು ಬಂದು ಆಡಬಾರ್ದು, ಅದು ಬಂದು ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಧರ್ಮಕ್ಕೆ ಎಲ್ಲ ಅವ ಹೇಳ್ತಾನೆ ಏನಂದ್ರೆ ಚೆಸ್ ಪ್ಲೇ ಶ್ರುತ್ವ ಶ್ರುತ್ವ ಏವ ಧರ್ಮಸ್ಯ ವಿರೋಧಿ ವಿನಾಶ ಕಾರಣ. ವಿನಾಶ ಕಾರಣ ಆಗೋದು ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಆದ ಕಾರಣ ಒಂದು ಕಾಲದಲ್ಲೂ ಪಗಡೆಯಾಟ ಇರ್ತಕ್ಕಂಥದ್ದು ಆಗಬಾರದು ಎಂಬುದಾಗಿ ಹೇಳಿದ. ಅವನ್ನ ಹೇಳೋಣ ಏನಂದ್ರೆ ಧೃತರಾಷ್ಟ್ರ ಇರ್ತಕ್ಕಂಥ ಇನ್ನೂ ಹೇಳಿದ ಏನಂದ್ರೆ ದುರ್ಯೋಧನಂತಲಿ ನೀನು ದಿಗ್ವಿಜಯ ಇರ್ತಕ್ಕಂಥದ್ದು ಮಾಡು. ಅವ್ರು ದಿಗ್ವಿಜಯ ಮಾಡಿ ಎಲ್ಲ ತಗೊಂಡ್ ಬಂದಿರಲ್ಲ, ಯಾರು ಭೀಮಸೇನ ದೇವರು, ನಕುಲ ಸಹದೇವ ಅರ್ಜುನ ಎಲ್ಲ. ಅದೇ ಪ್ರಕಾರವಾಗಿ ನೀನು ದಿಗ್ವಿಜಯ ಇರ್ತಕ್ಕಂಥದ್ದು ಮಾಡು. ಎಲ್ಲ ರಾಜರತ್ಲಿಂದ ನೀನು ಬೇಕಾದ ಹಣವ ಇರ್ತಕ್ಕಂಥದ್ದು ತಗೊಂಬ. ಯಜ್ಞ ಆಗೋದಿಲ್ಲ ಇರ್ತಕ್ಕಂಥದ್ದು ಮಾಡು. ಪಾಂಡವರ ಇರ್ತಕ್ಕಂಥವ್ರು ಹೆಂಗೆ ಬಂದು ಈ ಪ್ರಕಾರವಾಗಿ ಮಾಡಿರೋ ಅದೇ ಪ್ರಕಾರವಾಗಿ ನೀನು ರಾಯಶ್ರೀಗೆ ಆಗುವ ಇರ್ತಕ್ಕಂಥದ್ದು ಮಾಡು. ನೋಡು ಪಾಂಡವರೆಲ್ಲ ತುಂಬಾ ಒಳ್ಳೆಯವರು, ಅವರ ಮೇಲೆ ನೀನೊಂದು ಇಂಥ ಮಾರಿ ದ್ವೇಷವಾಗಿರ್ತಕ್ಕಂಥದ್ದು ಮಾಡಬಾರ್ದು ಎಂಬುದಾಗಿ ಹೇಳಿದ. ಇಷ್ಟು ಆದ್ಮೇಲೆ ಈ ಕೊನೆಯಲ್ಲಿ ಒಂದು ಹೇಳ್ತಾರೆ, ಇದು ಏನೇನು 504 ಶ್ಲೋಕ ಇಂತ ಮರಿ ಬರ್ತೇ. ಅದಕ್ಕೆ ಆಮೇಲೆ ಹೇಳೋಣ ಕೊನೆಯಲ್ಲಿ ಒಂದು ಹೇಳ್ತಾರೆ, ನೀ ಕೂಲಾಂಗಿದ್ದೆ ಇದ್ರೆ ಒಂದು ಮಾಡ್ತಾನೆ ಏನಂದ್ರೆ ಈ ಇಷ್ಟು ದೂರ ಹೇಳೋಣ ಏವಂ ಬುರ್ವನ್ನಪಿ ನೃಪ ಆವಿಷ್ಟ ಕಲಿನಾ ಸ್ವಯಂ. ಆಗ ಹೀಗಿದ್ರು ಕೂಡ ಧೃತರಾಷ್ಟ್ರ ಇರ್ತಕ್ಕಂಥವನಿಗೆ ಈ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ಒಂದು ಆದ ಪ್ರಯುಕ್ತ ಏನಾಯ್ತು ಅಂದ್ರೆ ಪಾಂಡವರ ಇರ್ತಕ್ಕಂಥ ಕೂಲ ಇದ್ರೆ ನೀವೇನು ನಾನು ಬಂದು ನೀವು ಪಾಂಡವರು ಕೊಡುವೆ ಸಂತೋಷವಾಗಿರ್ರಿ, ನಾನು ಸತ್ತೋತೇನೆ ಅಂತ ಅಲ್ಟಿಮೇಟ್ ಒಂದು ಗೇಮ್ ಕೊಟ್ಟ. ಆದ ಕಾರಣ ನಾನು ಬಂದು ಪ್ರಾಣತ್ಯಾಗವ ಇರ್ತಕ್ಕಂಥದ್ದು ಮಾಡ್ಕಿದ್ದೇನೆ ಅಂತ ತಿಳ್ಕೊಂಡೆ. ಆಗ ಕಲಿಯ ಇರ್ತಕ್ಕಂಥ ಧೃತರಾಷ್ಟ್ರನಲ್ಲಿ ಒಂದು ಅಂಶದಲ್ಲಿ ನುಗ್ಗಿ ಅವ ಏನ್ ಹೇಳ್ದ, ಒಂದು ಕ್ಷಣದಲ್ಲಿ ದುರ್ಯೋಧನ ಮೂಲಿವಾಯಿ ನುಗ್ಗಿ ಕಲಿಯ ಇರ್ತಕ್ಕಂಥವ ಅಲ್ಲೇ ಒಳಗಿದ್ದ. ಆಗ ಧೃತರಾಷ್ಟ್ರ ಇರ್ತಕ್ಕಂಥವ ಬಂದು ಹಸ್ತಿನಾಪುರವ ಇರ್ತಕ್ಕಂಥದ್ದಕ್ಕೆ ಅವರು ಕೂತೇನೆ ಅಂತ ಹೇಳಿ ಆ ಪಾಂಡವರ ಇರ್ತಕ್ಕಂಥವ್ರನ್ನ ಇದನ್ನ ಕೂಯ್ದ. ಸರಿ ನಾವೆಲ್ಲ ಸಂತೋಷವಾಗಿ ಆಟ ಆಡೋದನ್ನ ನೀವು ನೋಡುವಂತಲ್ಲ ಹಾಗೆ ಅಂತ ಹೇಳಿದ. ಅವನಿಗೆ ಆ ಸರಿ ಅಂತ ತೋರಿತು. ಆದ ಕಾರಣ ನನ್ನ ಮಕ್ಕಳು ಪಾಂಡವರ ಇರ್ತಕ್ಕಂಥವ್ರು ಇಬ್ರು ಒಂದೇ ಸ್ಥಳದಲ್ಲಿ ಸೇರಿ ಆಟ ಆಡ್ತಾರೆ ಹಾಗೆ ಅಂತ ಅದು ಅದನ್ನ ನೋಡ್ತಕ್ಕಂಥ ಕೇಳ್ತಕ್ಕಂಥದ್ದು ಒಳ್ಳೆ ವಿಷಯ. ಆದ ಕಾರಣ ಅತಃ ಕ್ಷಿಪ್ರ ಪ್ರಭು ಪ್ರಭು ಕ್ಷಿಪ್ರ ಕ್ಷಿಪ್ರ ಉಪಾಯೇನ ಪಾರ್ಥ ಇತಿ ಬಲೋದಿತ ಯಯೌಚ ವಿದುರ ಪಾರ್ಥಾನ್ ದ್ವಾರಕಾಂ ಕೇಶಂ ಗತೆ. ಆದ ಕಾರಣ ಧರ್ಮರಾಜನ ಹೋಗಿ ಕೂಗಿದ್ ಬರ್ಬೇಕು. ಇದಕ್ಕೆಂದ್ರೆ ಅವ ತಾನೇ ಬಂದು ಇದೆ ಒಂದು ಚಂದಾಗಿ ತಿಳ್ಕೊಳ್ರಿ. ಬಂದು ಧರ್ಮರಾಜನ ಬಂದು ಮೊದಲು ಪಾಂಡವರಲ್ಲಿ ಯಾಕೆ ಮಾಡಿದ ಅಂತಂದ್ರೆ ಈ ಕಥೆಯೇ ಭಾರತವೇ ನಡಿಲಾರ್ದು.
ಇದಕ್ಕೆಂದ್ರೆ ಈಗ ಬಂದು ಈ ಗೇಮಿಗೆ ಬಂದು ಭೀಮಸೇನ ದೇವರು ತಾನೇ ಎಲ್ಡಸ್ಟ್ ಅಂತಂದ್ರೆ ನಾವು ಒಂದು ಕಾಲದಲ್ಲೂ ಈ ಗೇಮಿಗೆ ಬರ್ಲಾರೆ ಅಂತ ಹೇಳಿ ಮದುವೆ ನಡಿಲಾರ್ದು. ಪರಮಾತ್ಮ ಅವತಾರ ಮಾಡಿರ್ತಕ್ಕಂಥ ಕಾರ್ಯ ಪಾಂಡವರು ಯುದ್ಧ ಒಂದುವೇ ನಡಿಲಾರ್ದು. ದಿ ಹೋಲ್ ಭಾರತ ವಿಲ್ ಬಿ ಫೇಲಿಯರ್. ಅದಕ್ಕೋಸ್ಕರ ಈಗ ಬೆಳಿಗ್ಗೆ ಒಬ್ಬರತ್ರ ಇದು ಅಂತಲೇ ಹೇಳಿದೆ. ಅದ ಕಾರಣ ಧರ್ಮರಾಜನ ಇರ್ತಕ್ಕಂಥವನ್ನ ಕರ್ಕಟ್ ಬಾ ಎಂಬುದಾಗಿ ಹೇಳಿರ. ಆಗ ವಿರುಧನ ಇರ್ತಕ್ಕಂಥವ ಧೃತರಾಷ್ಟ್ರನ ಆಜ್ಞಾವ ಇರ್ತಕ್ಕಂಥದ್ದು ಉಂಟು. ವಿದುರ್ನ ಇರ್ತಕ್ಕಂಥ ಹೋಲಕ್ಕೆ ಕೊಂಚ ಸಂಕೋಚ ಪಟ್ಟ. ಆ ವಿದುರ್ನ ಇರ್ತಕ್ಕಂಥವನ್ನ ಯಯೌ ವಿದುರಃ ಪಾರ್ಥಾನ್ಯ ದ್ವಾರಕಂ ಕೇಶವೇ ಗೆತೆ. ಆಗ ಬಲೋದಿತ ಅಲ್ಲ ಮಾತು ನೋಡಿದ್ರೆ ಹಿ ವಾಸ್ ಕಂಪಲ್ಡ್. ವಿದುರ್ನ ಇರ್ತಕ್ಕಂಥ ಅವನು ತುಂಬಾ ಒಳ್ಳೆಯವ. ಅವನ ಕಂಪಲ್ ಮಾಡಿ ಅವ ಯಾರು ಹೇಳಿರೆ ಬಂದು ಧರ್ಮ ನಿಮ್ಮ ಬಣ್ಣ ಕೇಳುವ ಅಂದ್ರೆ ವಿದುರನ್ನ ಕಳಿಸ್ಬೇಕು ಅಂತ ಹೇಳಿರು. ವಿದುರ್ನ ಇರ್ತಕ್ಕಂಥವ ಬಂದು ಹೇಳಾರ ಅಂದ್ರೆ ಆಗ ವಿದುರ ಇರ್ತಕ್ಕಂಥವ ಹೇಳಿದ್ರೆ ನಿಮ್ಮ ಅಪ್ಪನ ಬಾಯಿಂದ ಏನ್ ಬರ್ಬೇಕು, ವಿದುರ ನೀವು ಹೊಲಿದ್ರೆ ನಾ ಹೋಗ್ತೇನೆ ಅಂತ ಹೇಳ್ಬೇಕು. ಆಗ ವಿದುರ ಸಂಯೋಗ ಅಂತೆಲ್ಲ ಇದೆಲ್ಲ ಬರ್ತಕ್ಕಂಥದ್ದು. ಆಗ ವಿದುರ ಇರ್ತಕ್ಕಂಥ ಹೊರಟ. ಆಗ ದುರ್ಯೋಧನ ಇರ್ತಕ್ಕಂಥವ ಹಸ್ತಿನಾಪುರ ಇರ್ತಕ್ಕಂಥದ್ದು ಬಂದು ಈ ಸಮಯ ಇರ್ತಕ್ಕಂಥದ್ದಲ್ಲಿ ಇಂಥ ಮರಿ ಇರೋ ಕಾಲದಲ್ಲಿ ಧರ್ಮರಾಜನ ಇರ್ತಕ್ಕಂಥವ ಈಗ ನಡುವಲ್ಲಿ ಒಂದು ನಾರದರ ಇರ್ತಕ್ಕಂಥವ್ರನ್ನ ಒಂದು ಸಾಲ್ವರಾಜನ ಕಥೆ ಇರ್ತಕ್ಕಂಥದ್ದಲ್ಲಿ ಬರುತ್ತೆ. ಸಾಲ್ವರಾಜನ ಇರ್ತಕ್ಕಂಥವ ಜರಾಸಂಧನ ಕಥೆ ಇರ್ತಕ್ಕಂಥದ್ದು ಈಗ ನಡುವಲ್ಲಿರ್ತಕ್ಕಂಥದ್ದು ಒಂದು ಚಿಕ್ಕ ವಿಷಯ. ಇಷ್ಟ ಆದ ಮೇಲೆ ಈಗ ಒಂದು ಬಿದುರ್ನ ಇರ್ತಕ್ಕಂಥವ ಧರ್ಮರಾಜನ ಇರ್ತಕ್ಕಂಥವನ್ನ ಅದೊಂದು ಚಿಕ್ಕ ವಿಷಯ. ಅದು ಬಿಟ್ಟು ಕಾರಣ ಜ್ಯೇಷ್ಠ ಇವ ವಿದುರಹ ವಿದುರಹ ಆಕುಯ ಧರ್ಮದ್ದು. ಅದ ಕಾರಣ ವಿದುರ್ನ ಇರ್ತಕ್ಕಂಥವ ಜ್ಯೇಷ್ಠನ ಇರ್ತಕ್ಕಂಥ ದೊಡ್ಡವನ ಇರ್ತಕ್ಕಂಥ ಧರ್ಮರಾಜನ ಇರ್ತಕ್ಕಂಥವನ್ನ ಇಂಥ ಮಾರಿ ಚೆಸ್ ಪ್ಲೇ ಪಗಡೆ ಆಟ ಇರ್ತಕ್ಕಂಥದ್ದು ಬರಬೇಕು. ಇದು ಒಂದು ನಿಮ್ಮ ದೊಡ್ಡಪ್ಪ. ಇದಕ್ಕೆಂದ್ರೆ ಅವ ಪಾಂಡರಾಜನ ಇರ್ತಕ್ಕಂಥವನಿಗೂ ಮೇಲೆ ಇರ್ತಕ್ಕಂಥ ಒಂದು ಮದಿಪ ಇರ್ತಕ್ಕಂಥದ್ದು ಮರ್ಯಾದೆ ಇಟ್ಟಿದ್ರು ದೊಡ್ಡಪ್ಪನ ಮೇಲೆ. ನಿಮ್ಮ ಧೃತರಾಷ್ಟ್ರನ ಆಜ್ಞಾ ಎಂಬುದು ಹೇಳಿರು. ಇದನ್ನ ಇರ್ತಕ್ಕಂಥವ ಇದು ಧರ್ಮರಾಜನ ಮುಂದೆ ಈ ಆಜ್ಞಾವನ್ನು ತಂದು ಹೇಳಿ ಈ ಪ್ರಕಾರವೇ ಹೇಳಿದ. ಉಡತೆ ಧರ್ಮರಾಜನ ಇರ್ತಕ್ಕಂಥವ ಹೋಗಬಾರದು ಅಂತ ನೋಡ್ರಿ. ಧರ್ಮರಾಜನ ಇರ್ತಕ್ಕಂಥವ ಅಲ್ಲಿ ಹೊರಡಬೇಕು ಹಸ್ತಿನಾಪುರಕ್ಕೆ ಎಂಬುದಾಗಿ ಹೇಳ ವೇಳೆ ಅಲ್ಲಿ ಹೋಗಬಾರದು ಎಂಬುದಾಗಿ ಹೇಳಿರು ಭೀಮಸೇನ ದೇವರು. ವಿದುರ್ನ ಇರ್ತಕ್ಕಂಥವ ಧರ್ಮರಾಜನೇ ಹೇಳ ಹೇಳಿರು. ಧರ್ಮರಾಜನ ಇರ್ತಕ್ಕಂಥವ ಇತೀರಿತೋಪಿ ಪಾಂಡವೋ ಯಯೋ ಕಲಿ ಪ್ರವೇಶತಃ. ಅದಕ್ಕೋಸ್ಕರ ಇದನ್ನು ಹೇಳ್ತಾನೆ. ಆದ ಕಾರಣ ಧೃತರಾಷ್ಟ್ರನ ಇರ್ತಕ್ಕಂಥವ ಹೇಳಿದ್ದಾನ, ದೊಡ್ಡಪ್ಪ ಹೇಳಿದ್ದಾನ ನನ್ನ ಹೋಗಬೇಡ ಅಂತ ಹೇಳ್ತೀರ ಅಂದ್ರೆ ಇಲ್ಲ ಬೇಡ ಈ ಆಟ ನಮಗೆ ಬೇಡ ಎಂಬುದಾಗಿ ಹೇಳುವ ಕಾಲದಲ್ಲಿ ಅವ ಕೇಳಲ್ಲ. ವಿದುರೇನ ಇತಿ ಈರಿತ ಅಪಿ ಪಾಂಡವ ಧರ್ಮರಾಜ ಕಲಿಪ್ರವೇಶದ ಯಯು. ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಬರುವ ಪ್ರಯುಕ್ತ ಕೆಟ್ಟ ಬುದ್ಧಿ ಆಗಿರ್ತಕ್ಕಂಥದ್ದು ಪ್ರಯುಕ್ತ ಅವ ಏನ್ ಮಾಡಿದ ಅಂತಂದ್ರೆ ಅವ ವಿದುರನು ಕೂಡ ಅವ ಒಂದು ಹೊರಟ. ಅಲ್ಲಿ ಜನ ಇರ್ತಕ್ಕಂಥ ದೊಡ್ಡಪ್ಪನ ನೋಡಕ್ಕೋಸ್ಕರವಾಗಿ ಆಗ ಧರ್ಮರಾಜನ ಇರ್ತಕ್ಕಂಥ ಬುದ್ಧಿ ಧರ್ಮ ಇರ್ತಕ್ಕಂಥದ್ರಿದ್ರು ಕೂಡ ಇದಕ್ಕೆಂದ್ರೆ ಕಲಿ ಪ್ರವೇಶವಾಗಿರ್ತಕ್ಕಂಥ ಅದನ್ನ ಯಾಕೆ ಹೇಳ್ತಾನೆ ಅಂದ್ರೆ ಪರಶುಕ್ಲ ತ್ರೈರಿ ಎಷ್ಟು ದೊಡ್ಡವರು ಇದೆಲ್ಲ ನಾವು ತಿಳಿದುಬೇಕು. ಆದ ಕಾರಣ ಇಂಥ ಮರಿ ಕಳೆದಿರ್ತಕ್ಕಂಥ ದೇವತೆಗಳಾಗಿರ್ತಕ್ಕಂಥವ್ರು ಕೂಡ ಇಂಥ ಮರಿ ಆಗ್ತಾರೆ ಎಂಬುದಕ್ಕೋಸ್ಕರವಾಗಿ ಇದನ್ನ ಹೇಳ್ತೇನೆ. ಆಗ ಮುಂದೆ ಹೇಳ್ತಾರೆ ಸಭೆಯ ಇರ್ತಕ್ಕಂಥದ್ದು ಏರ್ಪಾಡು ಮಾಡಿದ್ರು, ದೊಡ್ಡ ಸಭೆ. ಆ ಸಭೆಯಲ್ಲಿ ನೀವು ನೋಡಿರಿ ಅಂದ್ರೆ ಭೀಷ್ಮಾಚಾರ್ಯರು ಕೂತಿದ್ದಾರೆ, ದ್ರೋಣಾಚಾರ್ಯರು ಕೂತಿದ್ದಾರೆ, ಧೃತರಾಷ್ಟ್ರ ಇತ್ಯಾದಿಗಳೆಲ್ಲ ಕೂತಿದ್ದಾರೆ. ಆಗ ಆಗ ಮರುದಿನ ಬೆಳಿಗ್ಗೆ ಆರಂಭಪ್ಪ ಈ ಸಭೆಯಲ್ಲಿ ಚೆಸ್ ಪ್ಲೇ ಎಂಬುದಾಗಿ ಹೇಳಬೇಳೆ ಭೀಷ್ಮಾಚಾರ್ಯರು ಎಲ್ಲ ರಾಜರ ಇರ್ತಕ್ಕಂಥವ್ರು ಮತ್ತು ಪಾಂಡವರ ಇರ್ತಕ್ಕಂಥವ್ರು ಧರ್ಮರಾಜನ್ ಅವನ ತಮ್ಮಂದರು ಎಲ್ಲ ಕೂತಿದ್ರು. ಧೃತರಾಷ್ಟ್ರ ಇರ್ತಕ್ಕಂಥವ ಸಭೆಯ ಇರ್ತಕ್ಕಂಥದ್ದಕ್ಕೆ ಬಿದುರನ್ನ ಕರ್ಕೊಂಡು ಬಂದ. ದುರ್ಯೋಧನ ಇರ್ತಕ್ಕಂಥವ ಅವನ ತಮ್ಮಂತರ ಇರ್ತಕ್ಕಂಥವ್ರು ಎಲ್ಲರೂ ಸಭೆಯ ಇರ್ತಕ್ಕಂಥದ್ದು ಬಂದ್ರು. ಶಕುನಿಯ ಇರ್ತಕ್ಕಂಥವ ಅವ ಬಂದು ಶಬಳ ರಾಜನ ಇರ್ತಕ್ಕಂಥ ಮಗ. ಅವ ಇನ್ವೈಟೆಡ್. ಅವ ಧರ್ಮರಾಜನ ಅವ ತನ್ನ ಲೀಡರ್ ಧರ್ಮರಾಜನ ಇರ್ತಕ್ಕಂಥವನ್ನ ಬರ್ಬೇಕು ಅಂತ ಹೇಳ ವೇಳೆ ಅಲ್ಲಿ ಆಚಾರ್ಯರು ಒಂದು 7 ಜನನ್ನ ಹೇಳ್ತಾರೆ. ಈ ಸಭೆಯಲ್ಲಿ ಇಷ್ಟು ಜನ ಕೂತಿದ್ದಾರಲ್ಲ, ನೀವು ಯೋಚನೆ ಮಾಡಿ ನೋಡ್ರಿ. ಭೀಷ್ಮಾಚಾರ್ಯರಿದ್ದಾರಲ್ಲ, ದ್ರೋಣಾಚಾರ್ಯರಿದ್ದಾರಲ್ಲ, ಇಷ್ಟು ರಾಜರ ಇರ್ತಕ್ಕಂಥವ್ರು ಇಷ್ಟು ಜನ ಇದ್ದಾರಲ್ಲ, ಈ ಸಭೆಯಲ್ಲಿ ಇರ್ತಕ್ಕಂಥವ್ರಲ್ಲಿ 7 ಜನ ಹೊರತಾಗಿ ಬಾಕಿ ಎಲ್ಲಾರ್ಲೂ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದಿತ್ತು ಅಂತ ಹೇಳಿ 325ನೇ ಶ್ಲೋಕ ನೋಡ್ರಿ.
ಸರ್ವಾಂಶ ತತ್ರ ಕಲಿರಾವಿಶದೇವ ಭೀಮಃ ಪೂರ್ವಾನ್ ವಿನೈವ ಚತುರಃ ಸಭೃತಾಂ ಚ ಕೃಷ್ಣಾಂ ಕ್ಷತ್ತಾರಮೇವ ತತೋ ನಹಿ ಭೀಷ್ಮ ಮುಖ್ಯೌ ತೇ ವಾರಿತಾಃ ಕುಲ ವಿನಾಶನ ಕರ್ಮವೃತ್ತಾಃ ಅಂತೇಳಿ 7 ಜನನ ಇರ್ತಕ್ಕಂಥವ್ರು. ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ, ಕುಂತಿ, ದ್ರೌಪದಿ, ವಿದುರ, ಈ 7 ಜನ ಹೊರತಾಗಿ ಬಾಕಿ ಎಲ್ಲರಿಗೂ ಆ ಸಭೆಯ ಇರ್ತಕ್ಕಂಥವ್ರಲ್ಲಿ ಕಲಿಪ್ರವೇಶ ಇರ್ತಕ್ಕಂಥದ್ದ ಇರೋ ಪ್ರಯುಕ್ತ ಧರ್ಮರಾಜನ ಇರ್ತಕ್ಕಂಥವನ್ನ ಆಟ ಆಡ್ಬೇಡ ಎಂಬುದಾಗಿ ಹೇಳಲ್ಲ. ಆಗ ಬಂದು ಧರ್ಮರಾಜನ ಇರ್ತಕ್ಕಂಥವ ಆಡಿದ. ಮೊದಲು ತಾನೇ ನಕುಲನ ಇರ್ತಕ್ಕಂಥವನ್ನ ಪ್ರೈಸ್ ಏನಾರು ಒಂದು ಇಡ್ಬೇಕಪ್ಪ, ಟೋಕನ್ ಇಟ್ಟ ಆಡಿರ್ತಾನೆ ಚಂದ ಇರೋದು. ಹಾಗೆ ತಡಬೇಡ, ನೀ ದೊಡ್ಡ ರಾಜನ ಇರ್ತಕ್ಕಂಥವ, ಸುಮ್ಮನೆ ₹1 ₹2 ಎಲ್ಲ ಬೇಡ. ಹಾಗೆ ತಡಬೇಳೆ ಧರ್ಮರಾಜನ ಇರ್ತಕ್ಕಂಥವ ಮೊದಲು ಏನ್ ಮಾಡಿದ, ತಸ್ಮಿನ್ ಜಿತೆ ಸತೆ ಸಹದೇವ ಅಥವಾ ಅರ್ಜುನ ಚ ಹಾಗಂತೇಳಿ ಮೊದಲು ಧರ್ಮರಾಜನ ಇರ್ತಕ್ಕಂಥವ ನಕುಲನ ಇರ್ತಕ್ಕಂಥವನ್ನ ಇಟ್ಟ ಆಡಿದ. ಧರ್ಮರಾಜನ ಇರ್ತಕ್ಕಂಥವ ಸೋತೌಟ. ಅದಕ್ಕೆ ಆಮೇಲೆ ಸಹದೇವನ ಇರ್ತಕ್ಕಂಥವ ಇಟ್ಟ, ಅದು ಧರ್ಮರಾಜನ ಇರ್ತಕ್ಕಂಥವ ಸೋತೌಟ. ಅದಕ್ಕೆ ಆಮೇಲೆ ಅರ್ಜುನನ ಇರ್ತಕ್ಕಂಥವ ಅರ್ಜುನನ ಇಟ್ಟು ಆಡಿದ, ಅದು ಸೋತೌಟ. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ಭೀಮಸೇನ ದೇವರು ಅದರಲ್ಲೂ ಸೋತೌಟ. ಅದಕ್ಕೆ ಆಮೇಲೆ ಈ ಪ್ರಕಾರ ಧರ್ಮರಾಜನ ಇರ್ತಕ್ಕಂಥವ ತನ್ನೇ ಇಟ್ಟ, ನಮ್ಮ ನಾಗಣ್ಣ ತಮ್ಮಂದ್ರು ಹೋಗಿದ್ದು ತನ್ನೇ ಇಟ್ಟ, ಅದರಲ್ಲೂ ಸೋತೌಟ. ಅದಕ್ಕೆ ಆಮೇಲೆ ಏನಂದ್ರೆ ದ್ರೌಪದಿಯ ಇರ್ತಕ್ಕಂಥವನ್ನ ಇಟ್ಟ, ದ್ರೌಪದಿಯ ಇರ್ತಕ್ಕಂಥವನ್ನಿಟ್ಟು ಅದರಲ್ಲೂ ಸೋತೌಟ. ಅದಕ್ಕೆ ಆಮೇಲೆ ಆಫ್ಟರ್ ಇದ ಆಗೋಣ ಏನು ಧರ್ಮರಾಜನ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಒಂದು ಬಹಳ ಕುಡಿಲಾಗ ನಿಂತಿದ್ದ. ಆಗ ದುರ್ಯೋಧನ ಇರ್ತಕ್ಕಂಥವ ಅವನ ಬಟ್ಟು ರಥ ಓಡಿಸ್ತಕ್ಕಂಥವ ಅವನ ನೀಚ ಪ್ರಾಧಿಕರ್ಮಿ ಗಾಮಿ ಎಂಬುದಾಗಿರ್ತಕ್ಕಂಥ ಅವನ ಕಳಿಸಿ ಏನ್ ಮಾಡಿದ ಅಂದ್ರೆ, ಇಲ್ಲಿ ತಾನೇ ನಾನು ಬಂದು 2 ದಿನ ಊಟ ಮಾಡ್ಲಂಗಿದ್ದ ಸ್ಥಳ ನೀವು ನೋಡ್ಬೇಕು, ಆ ಪುಸ್ತಕ ಇರ್ತಕ್ಕಂಥದ್ದು. ಆ ಪ್ರಾತಿಗಾಮಿ ಎಂಬವನ್ನ ಕಳಿಸಿದ. ಆಗ ಅವನು ದ್ರೌಪದಿನ ನೋಡಿದ, ನೀ ಬಂದು ದುರ್ಯೋಧನ ನೀವು ಸೇರಿದವನು, ನಿನ್ನ ಗಂಡನ ಇರ್ತಕ್ಕಂಥವ ನಿನ್ನ ಪಡೆಗಟ್ಟು ಸೋತೋಟ. ಅದ ಕಾರಣ ಇನ್ಮೇಲೆ ನೀ ಸುತ್ತ ಇರ್ತಕ್ಕಂಥದ್ದೆಲ್ಲ ಯಾವುದೂ ಇಲ್ಲ, ನೀ ಬರ್ಬೇಕು ಅಂತ ಹೇಳಿದ್ರು. ದ್ರೌಪದಿ ಹೇಳಿದ್ರು, ಧರ್ಮರಾಜನ ಇರ್ತಕ್ಕಂಥವ ಬಂದು ಸೋತು ಹೋಗೋಣ, ಅವನಿಗೆ ಬಂದು ನನ್ನ ಬಂದು ಅಲ್ಲಿ ಪಗಡೆ ಆಟಲ್ಲಿ ನನ್ನ ಒಂದು ಭಾಷೆ ಹೇಳಲಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ, ಆದ ಕಾರಣ ನಾವು ಬರ್ಲಕ್ ತಯಾರ ಇಲ್ಲ ಎಂಬುದಾಗಿ ಹೇಳಿ ಕಳಿಸಿರು. ಅವ 5 ಗಂಟೆ ಬಂದುಟ. ಆಗ ಸಹ ಪಾಪ ಪುರುಷೋತ್ತಮ ಪ್ರವೃತ್ತಿಯ ಕೇಶ ಭಕ್ಷಕ್ಕೆ ಹಾಗೆ ಅಂತಂದ್ರೆ ಇದನ್ನ ನೋಡಿದೆ ಅಂತಂದ್ರೆ, ಅದಕ್ಕೆ ಆಮೇಲೆ ದುರ್ಯೋಧನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ, ಇತ್ತ ದುಶ್ಯಾಸನ ಅಂತಪ್ಪ ಪರಮ ನೀಚನ ಇರ್ತಕ್ಕಂಥವ ದುರ್ಯೋಧನ. ನೆಕ್ಸ್ಟ್ ದುಶ್ಯಾಸನ ಇರ್ತಕ್ಕಂಥವ ಆ ದ್ರೌಪದಿ ದೇವಿಯರು ಕೂದಲನ್ನ ಹಿಡ್ಕೊಂಡು ಬಂದು ತಿಳ್ಕೊಂಡು ಬಂದು ಅವಳನ್ನ ಬಂದು ಅಲ್ಲಿ ಮೇಲಿರ್ತಕ್ಕಂಥ ಸೀರೆಯನ್ನ ಕಳೆದು ಬಿಟ್ಟು ಈ ಪ್ರಕಾರವಾಗಿ ಆಯ್ತು. ಆಗ ಬಂದು ಅವರು ಬಂದು ಸರಿಯಾದ ಟೈಮಲ್ಲೂ ಇಲ್ಲ, 3 ದಿನ ಇರ್ತಕ್ಕಂಥದ್ದಲ್ಲಿ ಹಾಗಿದ್ರು ಇತ್ಯಾದಿಗಳೆಲ್ಲ ಇದ್ರು ಅಂತ ಹೇಳಬಳೆ. ಸಮಾಹತ ರಜಸ್ವಲ ಇರ್ತಕ್ಕಂಥವರಿದ್ರು. ಜಗಾದ ಭೀಷ್ಮ ಪೂರ್ವಕಾನ್ನೇ ಅಧರ್ಮ ಏವ ವಾರ್ಯತೆ ಎಂಬುದಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ನಿಲ್ಲಿಸುವುದು ಒಂದು ಮಾತನ್ನು ಹೇಳ್ತಾನೆ ಇದಕ್ಕೆ ಅಂತಂದ್ರೆ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. 2002 ನಾ ಹೇಳಾದ 23 ವರ್ಷಕ್ಕೆ ಮುಂಚೆ ಉಡುಪಿಯಲ್ಲಿ ಬಂದು 3 ಗಂಟೆ ಹೊತ್ತು ನಾನಿದೆ ಹೇಳಿ ಆ ಪುಸ್ತಕ ಇರ್ತಕ್ಕಂಥದ್ದು ನೀವು ತೆಗೆದು ಓದ್ಬೇಕು. ಋಷಿಪಂಚಮಿ ಮಹಿಮಾ ಅಂದ್ಬಿಟ್ಟು ನಮ್ಮ ತಂದೆಯವರ ಇರ್ತಕ್ಕಂಥವ್ರು ನಾನು ಒಂದು ಮಾತುಗಾಡಿರು, ರಾಘವೇಂದ್ರ ನೀವು ಸ್ವಲ್ಪ ಯೋಚನೆ ಮಾಡಿರ್ಬೋದು, ಇದು ಮಾಡು, ನಂಗೆ ವಯಸ್ಸಾಯ್ತು, ಏನಕ್ಕೆ ಅಂತಂದ್ರೆ ಯಾವ ದೇವತೆಯ ಇರ್ತಕ್ಕಂಥವಳು ಮನುಷ್ಯನಾಗಿ ಅವತಾರ ಮಾಡಿದ್ರೆ ಈ ರಜಸ್ವಳ ಎಂಬುದಾಗಿರ್ತಕ್ಕಂಥದ್ದು ಇರೋದು. ಅದಕ್ಕೆ ಅದನ್ನ ಕಂಡುಹಿಡಿ ಅಂತ ಹೇಳಬಳೆ. ನಾನು ಬಂದು ಋಷಿಪಂಚ ಮಹಿಮಾ ಎಂಬ ಪುಸ್ತಕ ಇರ್ತಕ್ಕಂಥದ್ದನ್ನ ನೀವು ನೋಡಿರಿದ್ರೆ ಭಾಗವತ, ಮಹಾಭಾರತ, ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ, ಇದು ಬ್ರಹ್ಮಾಂಡ ಪುರಾಣ ಎಲ್ಲದನ್ನು ಇಟ್ಟುಕೊಂಡು ಆ ಪುಸ್ತಕ ಇರ್ತಕ್ಕಂಥದ್ದು ಬರೆದಿದ್ದಾನೆ. ಅದಲ್ಲಿ ನೀವು ದಯಮಾಡಿ ನೋಡ್ಬೇಕು. ಅದಲ್ಲಿ ಬಂದು ಈ ಈ ಹೆಂಗಸರಿಗೆ ಈ ರಜಸ್ವಳ ಬರ್ತಕ್ಕಂಥದ್ದೇ ಇಂದ್ರನ ಇರ್ತಕ್ಕಂಥ ಅವನಿಗೆ ಬಂದಿರ್ತಕ್ಕಂಥ ಒಂದು ಪಾಪವನ್ನ ಅವ 4 ಜನಕ್ಕೆ ಕೊಟ್ಟದ್ದು ಅಂತ ಅದ್ರಲ್ಲಿ ಬಂದು ಪ್ರಮಾಣ ಇದೆ. ಅದು ದೊಡ್ಡ ಕತೆ.
ಅದನ್ನ ನೀವು ಆ ಪುಸ್ತಕದಲ್ಲಿ ನೋಡ್ರಿ. ಆದ ಕಾರಣ ಆ ಇಂದ್ರನ ಇರ್ತಕ್ಕಂಥ ಅವ ಕೊಟ್ಟದ್ದು ಅದಕ್ಕೋಸ್ಕರ ತಾನೇ ನೀವು ನೋಡಿರಿ. ಅಂದ್ರೆ ಈ ರಾಜ ಇದಲ್ಲಿ ಎಷ್ಟು ನುಪ್ಪ ಇದೆ ಅಂತಂದ್ರೆ, ಈ ದ್ರೌಪದಿ ಆಗಿರ್ತಕ್ಕಂಥ ವೇಳಿ ಪಾರ್ವತಿ ದೇವರ ಇರ್ತಕ್ಕಂಥವ್ರು ಇಲ್ಲ. ದ್ರೌಪದಿ ಮುಳುಕಂಬ ಹೂವಿಲ್ಲಿ ಕುಂಕುಮದಲ್ಲಿ ಅವರಿದ್ರು ಹೊರತಾಗಿ ಪಾರ್ವತಿ ದೇವಿಯರಿಲ್ಲ. ಪಾರ್ವತಿ ದೇವಿಯರ ಇರ್ತಕ್ಕಂಥವರು ಬಂದು ಇಲ್ಲಿ ಲೋಕದಲ್ಲಿ ಅವತಾರ ಮಾಡಿದ್ರೆ ಈ ರಜಸ್ವ ಇರ್ತಕ್ಕಂಥದ್ದು ಬದಲಾರ್ದು. ಆದ ಕಾರಣ ನಾನು ಇದರಿಂದ ಆರಂಭಿಸಿ ಇಲ್ಲಿ ಬಂದಿರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಶ್ಯಾಮಳಾ ದೇವಿಯ ಇರ್ಬೋದು, ಸಚಿ ದೇವಿಯ ಇರ್ಬೋದು, ಇಲ್ಲಾಂದ್ರೆ ಉಷಾ ದೇವಿಯ ಇರ್ಬೋದು. ಹೊರತಾಗಿ ಇದು ಬಂದು ದ್ರೌಪದಿಯ ಇರ್ತಕ್ಕಂಥ ಅವಳ ಸರಕಂಡು ಬರಲ್ಲ ಅಂತ ಇದರಿಂದ ಆರಂಭಿಸಿ ಸುಮಾರು ಒಂದು 20 ಆರ್ಗ್ಯುಮೆಂಟ್ ಮೇಲೆ ಇರೋದ ನೀವು ನೋಡ್ಬೇಕು. ಅರ್ಥ ಆಯ್ತಲ್ಲ? ಅದನ್ನು ಬರೆದು ಇದನ್ನ ಕೆಳಗಡೆ ಬಂದು ಇಲ್ಲ ಅಂತ ಹೇಳಿ ಅದನ್ನ ಉಪನ್ಯಾಸವಾಗಿರ್ತಕ್ಕಂಥದ್ದಲ್ಲಿ ಮಾಡಿ ಅದಕ್ಕೆ ಆಮೇಲೆ ಅದನ್ನು ಪುಷ್ಟವಾಗಿರ್ತಕ್ಕಂಥದ್ದು ಮಾಡಿ ಆದ ಕಾರಣ ಇದ್ರ ಕೊನೆಯಲ್ಲಿ ಒಂದು ಪಾಯಿಂಟ್ ನೀವೆಲ್ಲ ತುಂಬಾ ಇಂಟೆಲಿಜೆಂಟ್. ಆದ ಕಾರಣ ನೀವು ಸಂತೋಷ ಪಡುವಿರಿ ಅದಕ್ಕೆ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಒಂದು ಪಾಯಿಂಟ್ ಹೇಳಿರು. ಪ್ರಹ್ಲಾದಾಚಾರ್ಯ ಇದ್ರು, ಅವರು ಹೇಳಿದ್ರು. ಈಗ ಅವರು ಶ್ರೀ ಶೆಟ್ಟಿಗಿತ್ತರಾಗಿದ್ದಾರೆ. ಆಗ ದ್ರೌಪದಿ ಆಗಿರ್ತಕ್ಕಂಥ ಅವರಿಗೆ ಈ ಪರಶುಕಲ ತ್ರಯರಲ್ಲಿ ಬಂದು ಪ್ರತಿಜ್ಞಾ ಮಾಡಿರತಾನೆ ಬಂದು ಅಂತಂತಮ ಸಾಗ ತುಂಬಾ ತಿಳಿಯೋದಿಲ್ಲ. ಈ ನಾನು ಐ ಆಮ್ ಲುಕಿಂಗ್ ಅಟ್ ದಿ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ದ್ರೌಪದಿ. ನಾವು ಐ ವಿಲ್ ಲುಕ್ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ಕೃಷ್ಣ. ಕೊಂಚ ಯೋಚನೆ ಮಾಡಿ ನೋಡ್ರಿ. ಇದು ಇದು ರಾಘವೇಂದ್ರಾಚಾರ್ಯ ಇದಕ್ ಮೇಲೆ ಒಂದು ಹೇಳಕ್ ನೀವು ಯೋಚನೆ ಮಾಡಿ ನೋಡ್ರಿ ಅಂತಂದ್ರೆ. ಆದ ಕಾರಣ ಆಗ ತಿಳಿಯೋದಿಲ್ಲ. ಆದ ಕಾರಣ ಇಂಥ ಮರಿ ದುಶಾಸನ ಸೆಳ್ಕೊಂಡು ಹೋಗೋ ಬೆಳೆ ದ್ರೌಪದಿಯೇ ಇದ್ದಿರಬಹುದಿಲ್ಲ. ಇದಕ್ಕೆಂದ್ರೆ ಪರಮಾತ್ಮನ ಇರ್ತಕ್ಕಂಥ ಅವನ ಅಭಿಪ್ರಾಯ ಏನು? ದ್ರೌಪದಿನ ಬಂದು ಅವಮಾನ ಮಾಡಿರುತ್ತಾನೆ, ದ್ರೌಪದಿನ ಬಂದು ಮಾಡಿರುತ್ತಾನೆ ಅಂತಂತ ಸಾಗಾದು ತಪ್ಪದೆ. ಅದಕ್ಕೋಸ್ಕರ ಟಾಲರೆಂಟ್ ಆಗಿ ಇದ್ದಿರಬಹುದಿಲ್ಲ ಅಂತ ಕೊನೆಯಲ್ಲಿ 30ನೇ ಪಕ್ಕದಲ್ಲಿ ದಯಮಾಡಿ ಒಬ್ಬರು ಓದಿ ನೋಡ್ರಿ ಆ ಪುಸ್ತಕ. ಅರ್ಥ ಆಯ್ತಿಲ್ಲ? ಹಂಗಂತಂದ್ರೆ ನಾವು ಇದು ಅರ್ಥ ಆಯ್ತಲ್ಲ ನಮಗೆ? ಅದಕ್ಕೋಸ್ಕರ ದ್ರೌಪದಿ ದೇವಿಯರು ಇದ್ದಿರಬಹುದಿಲ್ಲ. ಬಿಕಾಸ್ ನಮ್ಮ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನೋ ಅದ್ರ ಪ್ರಕಾರ ನಗಬೇಕಂತ ನಮ್ಮ ಪ್ರೈಮರಿ ಡ್ಯೂಟಿ. ಅದಕ್ಕೋಸ್ಕರ ನಾನೇ ಇದ್ದು ಲೆಟ್ ಮಿ ಅಂಡರ್ ಗೋ ದಿಸ್ ಟಾರ್ಚರ್ ಹಾಗೆ ಅಂತ ಹೇಳಿ ಇದ್ದಿರಬಹುದಿಲ್ಲ ಅಂತ ಒಂದು ಶಂಕ ಪಡ್ಕೊಂಡು ಅವ್ರು ಹೇಳಿದ್ರು. ಐ ಹ್ಯಾವ್ ನೋ ಆನ್ಸರ್ ಫಾರ್ ಯು ಅಂದ್ರು. ಪ್ಲೀಸ್ ಟೆಲ್ ಮಿ ಇಫ್ ಯು ಗಾಟ್ ಆನ್ಸರ್, ಪ್ಲೀಸ್ ಟೆಲ್ ಮಿ. ಹೇಳಿದೆ ತನ್ನ ಅಭಿಪ್ರಾಯವಾಗಿರ್ತಕ್ಕಂಥದ್ದು ನೆರವೇರಬೇಕು ಅಂತ ಹೇಳಿ ಅಂತ ಮಾರಿ ಪರಶುಕ್ಲ ತೆರೆಯರೋ ಒಂದು ಭಕ್ತರನ್ನ ಕೃಷ್ಣ ಉಪದ್ರ ಪಡಿಸುವನ. ನನ್ನ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಅವನ ಅಂದಂತಂ ಸ್ವೀಕರಿಸಬೇಕು ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಮೈ ಡಿಸೈರ್. ಅದಕ್ಕೋಸ್ಕರ ಈ ಪರಶುಕ್ಲ ತ್ರಯರ ಇರ್ತಕ್ಕಂಥವ್ರಿಗೆ ಇಷ್ಟು ಇಂಟಾಲರಬಲ್ ಆಗಿರ್ತಕ್ಕಂಥ ಅಗ್ನಿ ಕೊಟ್ಟು ಮಾಡುವನ ಕೃಷ್ಣ. ಅವ ಜಯ ಸಿದ್ದು ಆಗಿರ್ತಕ್ಕಂಥದ್ದಾಯ್ತಲ್ಲ. ಇದಕ್ಕೋಸ್ಕರ ತಾನೇ ಈಗ ಈಗ ನೀವು ಚಂದ ತಿಳ್ಕೊಳ್ರಿ. ಇದಕ್ಕೋಸ್ಕರ ತಾನೇ ಇನ್ನೊಂದು ಪಾಯಿಂಟ್ ನೀವು ಚಂದ ಗಮನಿಸಿ. ಇದಕ್ಕೋಸ್ಕರ ತಾನೇ ದ್ರೌಪದಿನ ಸೆಳ್ಕೊಂಡ್ ಬಂದ ಹಂಗೂ ಆಗ್ಬೇಕು, ಆದ್ರೆ ದ್ರೌಪದಿ ಒಳಗೆ ಇಟ್ಕೊಡ್ದು ಸೆಳ್ಕೊಂಡ್ ಬಾರೋ ದ್ರೌಪದಿ ಏನಂತಂದ. ದಟ್ ಈಸ್ ಒನ್ ಆಫ್ ದಿ ರೀಸನ್ ಫಾರ್ ದಿ ಅದರ್ 3% ಡಿಸೈಡಿಂಗ್ ದೇರ್. ಹೊರಗೆ ಉರುವ ಹೆಂಗಿದೆ, ಫೇಸ್ ಬಂದು ದ್ರೌಪದಿ ಹಂಗಿದೆ. ಆದ್ರೆ ದುಶ್ಯಾಸನ ಬಂದು ದ್ರೌಪದಿಯನ್ನು ಸೆಳ್ಕೊಂಡ್ ಬಂದ ಅಂತಾನಿದ್ರು, ದುರ್ಯೋಧನ ದ್ರೌಪದಿಯನ್ನು ಸೆಳ್ಕೊಂಡ್ ಬಂದ ಅಂತಾನಿದ್ರು. ಆದ ಕಾರಣ ಹದ್ದಂತಂದ್ರೆ ಹೊರಗೆ ಹುಟ್ಟಾದ ಇರ್ತಕ್ಕಂಥದ್ದು ಮಾಡಾಯ್ತು. ಅದಕ್ಕೊಂದು ಚಿಕ್ಕ ಉದಾಹರಣೆ ನಾನು ಕೊಟ್ಟೆ. ನೀವು ಚಿಕ್ಕವರಾಯ ರವಳ ನೋಡಿದ್ರೆ ಬಾಳೆ ಮಟ್ಟ ಕೈಲಿಟ್ಟು ಕಪ್ಪನ್ನು ಬಡಿಯ ನೀ ಮಾತಾಡ್ಬೇಡ ಅಂತ ಹೇಳಿ ಒಂದು ಪಿಲ್ಲರ್ನ ಬಡಿಯೋರು. ಹಾಗಾದ್ರೆ ಆ ಪಿಲ್ಲರ್ನ ಒಂದು ಮನುಷ್ಯ ಇಟ್ಸಿದ್ ಬಿಡ್ತಾ ಇದ್ದೀರಿ. ಅದ್ರ ಹಂಗೆ ಮೆಂಟಲ್ ಇಂಟೆನ್ಷನ್. ಅದ್ರಂಗೆ ಇವರು ದ್ರೌಪದಿಯ ಉರುವ ಇದೆ, ದ್ರೌಪದಿಯನ್ನು ಸೆಳ್ಕೊಂಡ್ ಬಂದಾರೆ ಅಂದ್ಬಿಟ್ಟು ಆದ್ರೆ ದ್ರೌಪದಿ ಇಲ್ಲ. ಅದಕ್ಕೆ ಆಮೇಲೆ ನನ್ಗೊಂದು ಸಂತೋಷ ಏನಂದ್ರೆ ಈ ಬುಕ್ ಬರೋದು 2002 ಅದಕ್ಕೂ ಮುಂಚೆ 2002 ಉಪನ್ಯಾಸ. ಅದಕ್ಕೆ ಆಮೇಲೆ ನಮ್ಮ ಅಣ್ಣ ಬಂದು ದೇವರ ನಾಮೆಲ್ಲ ತುಂಬಾ ಓದ್ತಾ ಇದ್ದ. ಬಾಗಿಲನ್ನು ತೆರೆದು ಸೇವೆಯನ್ನ ಕೊಡೋ ಹರಿಯೇ ಎಂದ್ಬಿಟ್ಟು ಕನಕದಾಸರು ಯಮದೇವರು ನೀವು ಕೇಳಿರ್ಬೋದು. ಅರ್ಥ ಆಯ್ತಲ್ಲ? ಕನಕದಾಸರು ಅಲ್ಲಿ ಯಮಸುತ ರಾಜನಿಗೆ ಅನಂತ ವಸ್ತ್ರಗಳನ್ನ ಕೊಟ್ಟು ಅನುಗ್ರಹ ಮಾಡಿದ ಪ್ರಭುವೆ ಅಂತ ಬರ್ತೇ ಕೊನೆ ನುಡಿಯಲ್ಲಿ. ಅನಂತ ವಸ್ತ್ರಗಳಾಗಿರ್ತಕ್ಕಂಥದ್ದು ಕೊಟ್ಟು ಮಾಡಿರ್ತಕ್ಕಂಥವ್ರು. ಆದ ಕಾರಣ ಆ ಬೆಳೆ ಒಳಗೆ ಶ್ಯಾಮಳಾ ದೇವಿ ತಾನು ಇದ್ರಾರು ಎಂಬುದಾಗಿರ್ತಕ್ಕಂಥದ್ದು. ಅದ್ರಲ್ಲಿ ಒಂದು ಅಪರೂಪ ಇಲ್ಲ. ಶ್ಯಾಮಳಾ ದೇವಿಯ ಗಂಡನ್ನೇ ದುಶ್ಯಾಸನ ಇರ್ತಕ್ಕಂಥ ತೂಗಿ ಬಿಸಾಡುವ. ಅದ್ ಕಾರಣ ಅದೆಲ್ಲ ನೋಡ್ಬೇಕು ಅಂದ್ಬಿಟ್ಟು ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ಇಲ್ಲಿ ನೋಡ್ರಿ ಅಂದ್ರೆ ದಿ ಹಂಬಲ್ ಆಥರ್ ಮೇಕ್ಸ್ ಎ ರಿಕ್ವೆಸ್ಟ್ ಟು ಸಿ ದಿ ಬುಕ್ ರಿಟರ್ನ್ ಋಷಿವಂಚಿನಿ ಮಹಿಮಾ ರಿಲೇಟೆಡ್ ಟು ದ್ರೌಪದಿ issue.
it is definite Draupadi was not dragged like this, but only Sachi and others residing in the body of Rujui Draupadi was tortured, and full and subtle discussion runs there from pages 102 to 118. 17 ಮಗುವ ಇರ್ತಕ್ಕಂಥದ್ದಿದೆ ಅಂತೇಳಿ ಇದು ದ್ರೌಪದಿ ದೇವರಿಗೆ ಮಾಡ್ತಕ್ಕಂಥ ಒಂದು ಸೇವೆ ಇರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಸೆಳೆಗಂಟ ಆಗ ದ್ರೌಪದಿ ದೇವರ ಇರ್ತಕ್ಕಂಥವ್ರು ಏನ್ ಹೇಳ್ತಾರೆ, ನಾ ಇಲ್ಲಿ ಬರ್ಲೇಬಾರ್ದು, ಇದಕ್ಕೆಂದ್ರೆ ಗುರುಗಳು ಕೂತಿದ್ದಾರೆ, ದ್ರೋಣಾಚಾರ್ಯರು ಕೂತಿದ್ದಾರೆ, ಅಜ್ಜ ಕೂತಿದ್ದಾರೆ, ಮರಿ ಇರೋ ಬೆಳೆ ನಾನಿಲ್ಲಿ ಬರಬಾರ್ದು, ದೊಡ್ಡವರೆಲ್ಲ ಇರೋ ಬೆಳೆ ನಾ ಇಲ್ಲಿ ಬರಬಾರ್ದು ಅಂತ ಹೇಳ್ತಾಳೆ. ಆಗ ಯಾವುದು ಹೇಳಂತೆ ಆಮೇಲೆ ಮುಂದೆ ಅವಮಾನವಾಗಿರ್ತಕ್ಕಂಥದ್ದು ಮಾಡ್ತಾರೆ ಎಂಬುದನ್ನ ಮುಂದಿನ ಇದಕ್ಕೆ ನನಗೆ ಇದಕ್ಕೆ ಮೇಲೆ ಮಾತಾಡಕ್ ಬಂದ ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೇನೆ. ಆದ ಕಾರಣ ಅನೆಯ ಸೇವೆಯ ಶ್ರೀಶ ವೆಂಕಟೇಶ ಮರುಪ್ರಿಯ ನಾವು ಹೇಳ್ತೇವೆ, ದೇವ್ರ ನಾಮ ಹೇಳ್ತೇವೆ, ಹೇಳ್ತಾರೆ ಕೊಂಚವಾರು ಯೋಚನೆ ಆಗಿರ್ತಕ್ಕಂಥದ್ದು ಮಾಡಿ ನೋಡ್ಬೇಕು. ಇದಕ್ಕೆಂದ್ರೆ ಅಲ್ಲಿ ಒಂದು ತದದಿಗೆ ಉತ್ತರ ಪೂರ್ವ ಅಶ್ಲೇಷ ವಿನಾಶೋದ ವ್ಯಪದೇಶ ದುಡ್ಡು ಮಧು 4ನೇ ಅಧ್ಯಾಯದಲ್ಲಿ ಮೊದಲ ಪಾದದಲ್ಲಿ 13ನೇ ಸೂತ್ರ. ಆ ಒಂದು ಇವನ್ನ ಕೊಂದದಲ್ಲಿ ವೃದ್ಧ ಬ್ರಾಹ್ಮಣನ ಕೊಲ್ತಾನ ಅವನ ಮಗನ್ನ. ಮೊದಲು ಕೊಂದದಿಂದ ಅವನಿಗೆ ಪಾಪ ಬರಲ್ಲ, ಈ ಬ್ರಾಹ್ಮಣನ ಕೊಂದ ಕಾರಣ ಪಾಪ ಬರುತ್ತೆ. ಪಾಪ ಬಂದ್ರೆ ಇಂದ್ರ ದೇವರ ಇರ್ತಕ್ಕಂಥವನಿಗೆ ಪಾಪ ಉಂಟಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಉಂಟಾಗಲಿಲ್ಲ, ಇಂದ್ರನ ಇರ್ತಕ್ಕಂಥವನಿಗೆ ಹೆಂಗ ಉಂಟಾದು ಅಂತ ಆ ಸೂತ್ರ ತಗೊಂಡ್ಬಂದು ಆಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ವೇಳೆ ಈದಲ್ಲಿ ಮಾಡೋ ವೇಳೆ ಹೆಂಗಸರಿಗೆ 1/4 ಕೊಡ್ತಾನ, ಸಮುದ್ರ ಕೊಡ್ತಾನ, ಮರ ಕೊಡ್ತಾನ ಅಂತ ಎಲ್ಲ ಇದ್ರಲ್ಲಿ ಬರುತ್ತೆ. ಆದ ಕಾರಣ ಇಲ್ಲಿ ರಜಸ್ಸುಳವ ಇರ್ತಕ್ಕಂಥವಳು ಶ್ಯಾಮಳಾದೇವಿ ಅದಕ್ಕೆ ಕನ್ಫರ್ಮೇಶನ್ ಹೇಗಿಂತಂದ್ರೆ ಅವರು ಯಮದೇವರಿಗೆ ತಿಳಿಯಾದ ತನ್ನ ಹೆಂಡತಿ ಕಷ್ಟಪಟ್ಟದ್ದು. ಕನಕದಾಸರು ಯಾರು ಯಮದೇವರು ಅಂತ ಹೇಳ್ತಿಲ್ಲ, ಆದ ಕಾರಣ ಶ್ಯಾಮಳಾದೇವಿ ತಾನೇ ಇದ್ದಿರ್ಬೇಕು. ಆದ ಕಾರಣ ದ್ರೌಪದಿ ದೇವರು ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ಸಿದ್ಧಾಂತ. ಆದ ಕಾರಣ ಹರಿಕತೆ ಮಾಡೋರು ಪುರಾಣ ಹೇಳೋರಲ್ಲ ದ್ರೌಪದಿನ ಸೆಳ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ. ನೀವು ದಯಮಾಡಿ ಅದನ್ನ ಯೋಚನೆ ಮಾಡಿ ಕೊಡ್ರಿ ಎಂಬುದಾಗಿ ಹೇಳಿ, ಪರಿಶುಕ್ಲತ್ರೆಯರ ವಿಷಯದಲ್ಲಿ ತುಂಬಾ ಜಾಗೃತಿಯಾಗಿರ್ತಕ್ಕಂಥದ್ದ ಇರ್ಬೇಕು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವರು ದ್ರೌಪದಿನ ಸೆಳೆಕೊಂಡ್ ಬಂದ ಹಂಗೂ ಆಗ್ಬೇಕು, ಅವ್ರಿಗೆ ಅಂದಂತ ಬಸು ಆಗ್ಬೇಕು. ದ್ರೌಪದಿಯು ಅಲ್ಲಿ ಇರಬಾರ್ದು ಫಾರ್ ಮೆನಿ ರೀಸನ್ಸ್. ಒನ್ ಆಫ್ ದ ರೀಸನ್ಸ್ ಫಾರ್ ದಿ 3 persons ಸೈಡಿಂಗ್, ಬಾಕಿ ವೃತ್ತಾಂತ ಬರೀ ಬಂದು ಆ ಶಾಪದಿಂದ ಬಂದು ಇತ್ಯಾದಿಗಳೆಲ್ಲ ಇದು ಒನ್ ಆಫ್ ದಿ ರೀಸನ್ಸ್. ಇದನ್ನ ಇಟ್ಟಿರ್ಬೇಕು ಅಂತ ಹೇಳಿ ಅನೆಯ ಸೇವೆಯ ಶ್ರೀಶ ವೆಂಕಟೇಶ ಮರುಪ್ರಿಯ ಕುಲಾಲ ಪುಷ್ಪವತು ಪ್ರೀತ ಸಂಪದ ಶ್ರೀಕೃಷ್ಣಾರ್ಪಣಿಸ್ತು. ಆದ ಕಾರಣ ಈ ತಟದಲ್ಲಿ ಈ ಸ್ಪರ್ಶವಾಗಿರ್ತಕ್ಕಂಥದ್ದು ಜ್ಞಾಪ ಇಟ್ಟಲ್ರಿ. ರುಕ್ಮಿಣಿ ದೇವಿ ಆಗ್ಲಿ, ಇಲ್ಲ ಭೀಮಸೇನ ದೇವರಾಗ್ಲಿ, ಇಲ್ಲ ಯಾರ ರುದ್ರ ದೇವರಾಗ್ಲಿ ದೇವರನ್ನು ಬಂದು ಮುಟ್ಟಬೇಕು ಅಂತಂದ್ರೆ ಏನಂದ್ರೆ ಅವನ ಅನುಗ್ರಹದಿಂದ ಮುಟ್ಟಬೇಕು. ಅವನ ಆಜ್ಞಾ ಇಲ್ಲ ಹಂಗ ಮುಟ್ಲಕ್ಕೆ ಬಿಡಲಾರದು. ಆದ ಕಾರಣ ತುಂಬಾ ದೊಡ್ಡವನ ಇರ್ತಕ್ಕಂಥವ, ಸಾಮಾನ್ಯವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ದೇವಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಲಕ್ಷ್ಮೀ ದೇವಿಗೆ ಇನ್ನೂ ತಿಳಿದು ಎಷ್ಟು ದೊಡ್ಡವ ಅಂತ ಹೇಳಿ. ಆದ ಕಾರಣ ಅಷ್ಟು ದೊಡ್ಡವ ಶ್ರೀಮನ್ನಾರಾಯಣ ಎಂಬುದಾಗಿರ್ತಕ್ಕಂಥದ್ರ ಮೇಲೆ ಮನಸ್ಸಿಗೆ ಬರಬೇಕು. ಅದಲ್ಲಿ ಈ ಸ್ಪರ್ಶ ಮಾಡ್ತಕ್ಕಂಥದ್ದು ಅದು ಅನುಗ್ರಾಹಿತ ಸಂಬಂಧ ಏನಂತಿಟ್ಟಿರ್ಬೇಕು. ಇದಕ್ಕೆಂದ್ರೆ ದುರ್ಯೋಧನ ಇರ್ತಕ್ಕಂಥ ಕೂಡ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಹೊರಗಡೆ ಕಟ್ಟಿ ಹಾಕ್ಬೇಕು ಅಂತ ಹೇಳಿ ಸ್ಪರ್ಶ ಮಾಡಿರ್ಬೋದು. ಅದೆಲ್ಲ ಆ ಸ್ಪರ್ಶ ಎಲ್ಲ ಅಲ್ಲ, ದೇವರ ಅನುಗ್ರಹ ಮಾಡ್ಬೇಕು ಅಂತ ಮಾಡ್ತಕ್ಕಂಥ ಸ್ಪರ್ಶ. ದೇವರ ಅನುಗ್ರಹ ಮಾಡ್ಬೇಕು ಅಂತ ಹೇಳಿ ಬಿಟ್ಟಿರ್ತಕ್ಕಂಥದ್ದು ಇನ್ನು ನಾವು ಮಾಡ್ತಕ್ಕಂಥ ಸ್ಪರ್ಶ. ಅದಕ್ಕೋಸ್ಕರ ತಾನೇ ನಾವು ವಿಗ್ರಹವನ್ನ ಮುಟ್ಟ ವೇಳೆ ಕೂಡ ದೇವರ ಸನ್ನಿಧಾನ ಇದೆ ಅಂತ ಅನುಸಂಧಾನದಿಂದ ಮುಟ್ಟಬೇಕಾಗುತ್ತೆ. ವಿಗ್ರಹ ಪ್ರತಿಮೆಯ ಇರ್ತಕ್ಕಂಥದ್ದು ಬರೀ ಕಲ್ಲು ತಬ್ಬದು ಮುಟ್ಟಬಾರ್ದು, ಅನುಸಂಧಾನದಿಂದ ಮಾಡಬೇಕು ಇತ್ಯಾದಿಗಳೆಲ್ಲ ಇದರಿಂದ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಅನೆಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲ ಪುಷ್ಪವತು ಪ್ರೀತ ಮಧ್ಯಾಹ್ನ ಜ್ಞಾನ ಸಂಪದ ಶ್ರೀಕೃಷ್ಣ ಅರ್ಪಣಮಸ್ತು. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಹೋಪಿಂಗ್ ಯು ಆರ್ ಫೀಲಿಂಗ್ ಬೆಟರ್ ನೌ. ಏನೋ ಸ್ವಲ್ಪ ಡಿಸಿನೆಸ್ ಅದೆಲ್ಲ ಇತ್ತು ಅಂತ ಹೇಳಿ ಕಮಲ ಹೇಳ್ತಿದ್ರು. ಐ ಥಿಂಕ್ ಯು ಆರ್ ಬೆಟರ್ ನಾವು. ಸರಿಗೆ ವಾಸಿ ಆಯ್ತಾ, ಕಡಿಮೆ ಆಯ್ತಾ ಅದು ಡಿಸಿನೆಸ್ ಎಲ್ಲ? ಪರವಾಗಿಲ್ಲ. Very good, uncle. Very good. Very good. Yeah. So, excellent. So, you still managed to do the whole 1 hour, uncle, today's part. So, thank you very much. So, lots of questions, uncle. ನನಗೇನೋ ಸೊ ಒಂದು 2-3 ಪಾಯಿಂಟ್ಸ್ ನಾನು ಬರ್ಕೊಂಡಿದ್ದೀನಿ.
So if you don't mind, I will just go. I want to go through these questions. ನನಗೆ ತುಂಬಾ ದಿನವಾಗಿ ಇದು ಒಂದು ಡೌಟ್ ಇತ್ತು, ಅದನ್ನ ಇವತ್ತೇ ಕೇಳ್ಬಿಡ್ತು. ಯಾಕಂದ್ರೆ ಜಯ ವಿಜಯದ್ ಬಂತಲ್ಲ, ಶಿಶುಪಾಲದ್ ಬಂತಲ್ಲ. ಸೊ ಐ ವಾಂಟೆಡ್ ಟು ಆಸ್ಕ್ ದ ಫಸ್ಟ್ ಕ್ವೆಶ್ಚನ್ ಅಂಕಲ್. ಇವಾಗ ಬಂದು ಅಮುಕ್ತ ಸ್ಥಾನ ಅಂತ ಇದ್ದಿದೆ. ಅಮುಕ್ತ ಸ್ಥಾನ ಬಂದು ಆ, ಆ, ಅದಕ್ಕೆ ಜಯ ವಿಜಯರು ಅಮುಕ್ತ ಸ್ಥಾನದಲ್ಲಿ ಇರ್ತಾರೆ. ದ್ವಾರಕ ಪಾಲಕ ಏನ್ ಅಮುಕ್ತ ಸ್ಥಾನ ಅಂತ ಹೇಳಿ, ಅದು ಸ್ಟಿಲ್ ಇನ್ ದ ಮೆಟೀರಿಯಲ್ ಪ್ಲೇನ್ ಅಂತ ಹೇಳಿ ಅರ್ಥ ಆಯ್ತು ಅಂಕಲ್. ಇವಾಗ ಅಮುಕ್ತ ಸ್ಥಾನ ನಾನು ಒಂದ್ ಜಾಗದಲ್ಲಿ ಓದಿದ್ದೀನಿ. ಅಮುಕ್ತ ಸ್ಥಾನ ಆಮೇಲೆ ಸತ್ಯಲೋಕ. ಅಮುಕ್ತ ಸ್ಥಾನ ವರ್ಸಸ್ ಸತ್ಯಲೋಕ ಅಂತ ತಗೊಂಡು ಪ್ರತಿಕಾಲಂಬನಾಸ್ ಅಂಡ್ ಅಪ್ರತಿಕಾಲಂಬನಾಸ್ ಅಂತ ಹೇಳಿ ಎವ್ರಿ ಕ್ಯಾಟಗರಿ ಆಫ್ ಸೋಲ್ಸ್ ಅಂತ ತಗೊಂಡು, ಇವಾಗ ಪ್ರತಿಕಾಲಂಬನಾಸ್ ಅಂದ್ರೆ ನಮ್ಮಂತ ಮಂಡೇನ್ ಪೀಪಲ್, ಬಟ್ ವಿ ಆರ್ ಮನುಷ್ಯೋತ್ತಮಾಸ್. ನಾವು ಬಂದು ಕರ್ಮಲ ಮುಗಿಸಿದ್ಮೇಲೆ ನಾವು ಬಂದು ಅಪರೋಕ್ಷ ಜ್ಞಾನ ಆಗಿ ಆಮೇಲೆ ನಮ್ದು ಪ್ರಾರಬ್ಧ ಕರ್ಮಲ ಮುಗಿಸ್ಮೇಲೆ ದೆನ್ ವಿಲ್ ಗೋ ಟು ಸತ್ಯಲೋಕ ಅಂಡ್ ಬಿ ದೇರ್ ವಿತ್ ಚತುರ್ಮುಖ ಬ್ರಹ್ಮ. ದಟ್ ಇಸ್ ಕ್ಯಾಟಗರಿ ಲೈಕ್ ಮನುಷ್ಯೋತ್ತಮಾಸ್. ಬಟ್ ದೆನ್ ದೇವತಾಸ್, ದಟ್ ಇಸ್ ತತ್ವಾಭಿಮಾನಿ ದೇವತಾಸ್ ಅಂಡ್ ಋಷೀಸ್ ಬಂದು they who worship Paramatma who is all pervasive. Devatas worship Paramatma as all pervasive, whereas rishis perceive Paramatma as inside them. Manushyottamas worship Paramatma is present in pratikas of various types. So Devata rishis ಬಂದು ಅವ್ರದ್ದು ಅಪರೋಕ್ಷ ಜ್ಞಾನ ಆದ್ಮೇಲೆ, ಅವ್ರದ್ದು ಬಂದು ಪ್ರಾರಬ್ಧ ಕರ್ಮ ಮುಗಿದ್ಮೇಲೆ ದೇ ಗೋ ಟು ಅಮುಕ್ತ ಸ್ಥಾನ ಅಂತ ಹೇಳಿ ನಾನು ಓದಿದ್ದೆ ಅಂಕಲೇಲೋ. ದೋಸ್ ಗೈಸ್ ಡೋಂಟ್ ಗೋ ಟು ಸತ್ಯಲೋಕ, ಬಟ್ ದೇ ಗೋ ಟು ಅಮುಕ್ತ ಸ್ಥಾನ ಅಂಡ್ ವೆಯ್ಟ್ ಅಂಟಿಲ್ ದಿ ಮಹಾಪ್ರಳಯ ಹ್ಯಾಪನ್ಸ್ ಅಂತ ಹೇಳಿ. ಸೊ ಇಲ್ಲಿ ಜಯ ವಿಜಯರು ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಜಯ ವಿಜಯಸ್ ಇನ್ ದಟ್ ಅಮುಕ್ತ ಸ್ಥಾನ, ದಟ್ ದೀಸ್ ಗೈಸ್ ಆರ್ ದೇರ್ as ದ್ವಾರಕ ಪಾಲಕಸ್ ಅಲ್ವಾ? ಆಗ್ತಾನೆ ಕಳೆ ಬರಲ್ಲ, ಇಲ್ಲಿ ಲೋಕಕ್ಕೆ ಬರೋರು, ಇಲ್ಲದ್ರೆ ಲೋಕಕ್ಕೆ ಬರ್ಲಾರು. ಸೊ ಓಕೆ, ಅದು ಅಂಡರ್ ಮಾರ್ಕ್. ಸೊ ಜಯ ವಿಜಯರು ಬಂದ್ರು, ಹಾಗಾದ್ರೆ ಜಯ ವಿಜಯರು ಒಂದು ದೊಡ್ಡ ದೇವತಾ ಇರ್ಬೇಕಲ್ಲ. ಅದು ಯಾವ ಇದ್ರೊಳಗೆ ಯಾವ ಕ್ಯಾಟಗರಿ ಬರ್ತಾರೆ ಅಂಕಲ್ ಅವರು? ಖಂಡಿತವಾಗಿ ಬರ್ತಾರೆ. ಅವರು ಪಾರ್ಷದರು 20ನೇ ಕ್ಯಾಟಗರಿ ಇರೋದು ಖಂಡಿತ. ಓಕೆ, ಕರ್ಮಜ ದೇವತೆ ಒಂದು ದೇವತೆಗಳಿದ್ದಾನೆ, ಸಂದೇಹವೇ ಇಲ್ಲ. ಸೊ ಅದೊಂದು ಅರ್ಥ ಆಯ್ತು. ದ್ವಾರಪಾಲಕರಾಗಿ ದೇವರಿಗೆ ಇರಬೇಕು. ಆಮೇಲೆ ಬಂದು ಮುಕ್ತ ಸ್ಥಾನದಲ್ಲಿ ವೈಕುಂಠದಲ್ಲಿ ಅವರು ದ್ವಾರಪಾಲಕರಾಗಿ ಇರ್ತಾರೆ. ಹಾಗೆ ಅಂತ ಹೇಳಬೇಡ, ಅವ್ರು ದೊಡ್ಡ ದೇವತೆಗಳಾಗಿರ್ತಾನೆ ಇರ್ಬೇಕು. ಓಕೆ, ಅರ್ಥ ಆಯ್ತು. ಅದು ಬಟ್ ಅವ್ರದ್ದು ತಾರತಮ್ಯ ಎಲ್ಲಿ ಅಂತೆಲ್ಲ ನಮಗೆ ಅದು ಯಾವ್ದ್ರೊಳಗೆ ಏನು ಬಂದಿಲ್ಲ ಅದು. ಥ್ಯಾಂಕ್ ಯು ವೆರಿ ಮಚ್ ಆನ್ ದಟ್. ಆಮೇಲೆ ನಂದು ಐ ವಿಲ್ ಬ್ರೇಕ್ ಫಾರ್ ಅ ಮಿನಿಟ್ ಅನ್ಲೆಸ್ ಇಫ್ ಎನಿಬಡಿ ಹ್ಯಾಸ್ ಎನಿ ಪ್ರೆಸ್ಸಿಂಗ್ ಕ್ವೆಶ್ಚನ್ಸ್ ವಾಂಟ್ ಟು ಆಸ್ಕ್ TSR. ಇಫ್ ನಾಟ್ ಐ ವಿಲ್ ಗೋ ಥ್ರೂ ನೆಕ್ಸ್ಟ್ ಒನ್. ಐ ವಿಲ್ ಗೋ ಥ್ರೂ. ಸೊ ನೆಕ್ಸ್ಟ್ ಒನ್ ಅಂಕಲ್, ಇವಾಗ ಬಂದು ದುರ್ಯೋಧನ ಅಲ್ಲ, ನೀವು ಇನ್ಸಿಡೆಂಟ್ಸ್ ಹೇಳಿದ್ರಿ ಹೆಂಗ್ ಬಂದೋ ಅಂತಂದು ಹೊರಗೆ ಬಂದವನಿಗೆ ಎಂಟ್ರೆನ್ಸ್ ಗೊತ್ತಾಗ್ಲಿಲ್ಲ, ಯಾವ್ದೋ ಒಂದು ಮಣಿ ತರ ಆಯ್ತು, ಇದೇ ಎಂಟ್ರೆನ್ಸ್ ಟಪ್ ಅಂತ ಹೇಳಿ ಹೊಡೆದ, ತಲೆ ಒಳಗೆ ರಕ್ತ ಬಂತು. ಆಮೇಲೆ ಇನ್ನೊಂದು ಒಳಗೆ ಹೋದ್ರೆ ಎಲ್ಲೋ ನೀರ್ ಇದ್ದಿದೆ ಅಂತ ಅನ್ಕೊಂಡ, ಬಟ್ಟೆನೆ ಲಿಫ್ಟ್ ಮಾಡ್ಕೊಂಡು ಹೋದ. ಆಮೇಲೆ ಎಲ್ಲೋ ಜಾಗದಲ್ಲಿ ನೀರ್ ಇಲ್ಲ ಅನ್ಕೊಂಡ, ಕಾಲಿಟ್ಟ, ಕಾಲೆಲ್ಲ ವೆಟ್ಟಾಯ್ತು ಅಂತ ಹೇಳಿ. ಸೊ ಅವಾಗ ಬಂದು ನಮ್ಮ ಕೃಷ್ಣ ಧರ್ಮ ಎಲ್ಲರೂ ಸ್ವಲ್ಪ ದೇ ಹ್ಯಾಡ್ ಅ ಬಿಟ್ ಆಫ್ ಅ ಗಿಗಲ್ ದಟ್ ಸ್ಟಾರ್ಟೆಡ್ ದಿ ವಾರ್ ಅಂತ ಹೇಳಿ. ಅದ್ರೊಳಗೆ ಬಂದು ನೀವು ಹೇಳಿದ್ರೆ ದಿಸ್ ರಿಫ್ಲೆಕ್ಟ್ಸ್ ದುರ್ಯೋಧನಸ್ ಇನ್ಹರೆಂಟ್ ಸ್ವಭಾವ ಅಂತ ಹೇಳಿ ಅಲ್ಲ ಅಂಕಲ್, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾಕಂದ್ರೆ ಜೀವ ಸ್ವಭಾವದಲ್ಲಿ ಅದು ಪ್ರಾಮಾಣ್ಯಂ ಸ್ವತಃ ಅಪ್ರಮಾಣ್ಯಂ ಪರತಃ ಅಂತ ತಗೊಂಡ್ರೆ, ಆ ಪ್ರಾಮಾಣ್ಯಂ ಸ್ವತಃ ಅಂದ್ರೆ ಜೀವ ಸ್ವಭಾವ ಪ್ರಕಾರ ಅವರ ನಾಲೆಜ್ ವಿಲ್ ಬಿ ಡಿಫರೆಂಟ್ ಅಂತ ಅಲ್ವಾ? ಇವಾಗ ಕಲಿ ಎಂಬವನು ಕಂಪ್ಲೀಟ್ಲಿ ತಾಮಸಿಕ್ ಅಂದ್ರೆ ಅವ್ನು ಏನ್ ಹೊರಗೆ ನೋಡಿದ್ರು ಅದನ್ನ ಬಂದು ರಾಂಗ್ ನಾಲೆಜ್ಗೆ ಅವನಿಗೆ ಬರುತ್ತೆ, ಅವನಿಗೆ ಅದೇ ಪ್ರಾಮಾಣ್ಯ ಅಂತ ತಗೋಬೇಕಲ್ವಾ? ಇಲ್ಲ, ಎರಡಾದಲ್ಲಿ ನೀವು ಕೇಳೋದು ತುಂಬಾ ಮುಖ್ಯವಾದ ಪಾಯಿಂಟ್. ಏನಂತಂದ್ರೆ ಮೊದಲು ಬಂದು ಸ್ವಭಾವ ಇರ್ತಕ್ಕಂಥದ್ರಲ್ಲಿ ಜ್ಞಾನ, ಆಮೇಲೆ ಬಾಹ್ಯ ಜ್ಞಾನ ಅಂತಿದೆಲ್ಲ, ಎರಡೂ ತಿಳ್ಕೋಬೇಕು. ಈಗ ಸ್ವಭಾವ ಇರ್ತಕ್ಕಂಥ ಸ್ವರೂಪ ಜ್ಞಾನ ಅರ್ಥ ಆಯ್ತಲ್ಲ, ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು. ಸ್ವರೂಪ ಜ್ಞಾನವಾಗಿರ್ತಕ್ಕಂಥದ್ದು ನಿಯಮೇನ ಯಥಾರ್ಥವಾಯ್ತಾನೆ ಇರೋದು. ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು, ಅವ ಹಾಲು ಕುಡಿದುಬಿಟ್ಟು ಸಿಹಿಯ ಇದೆ ಅಂತ ಹೇಳಿದ್ದಾನೆ ಅಶ್ವತ್ಥಾಮಾಚಾರ್ಯರ ಪುಟ್ಟ. ಹಾಲು ಕುಡಿದುಬಿಟ್ಟು ಕೈಯ ಇದೆ ಅಂತ ತಿಳ್ಕೊಳ್ಳ, ಅರ್ಥ ಆಯ್ತಲ್ಲ. ಆದ ಕಾರಣ ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥದ್ದಲ್ಲಿ ಕೆಟ್ಟದು ತಪ್ಪಾಗಿರ್ಬೋದು, ರೈಟ್ ಆಗಿರ್ಬೋದು. ನಮಗೂ ಹಂಗೆ. ಈಗ ನೀವು ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರು ಅಂತ ಇಟ್ಟಿರ್ರಿ, ಡೆಫಿನೆಟ್ ಆಗಿ ಹೋಗ್ತೀರಿ. ಹಂಗಿರೋ ವೇಳೆ ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು ನಿಮಗೆ ಇಲ್ಯೂಸರಿ ನಾಲೆಡ್ಜು ಬರ್ಬೋದು, ಪ್ರಾಪರ್ ನಾಲೆಡ್ಜು ಬರ್ಬೋದು. ಆದರೆ ನೀವು ಸ್ವಭಾವ ಇರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಯಾವಾಗಲೂ ನಿಯಮೇನೆ ಯಥಾರ್ಥವಾಯ್ತಾನೆ ಇರೋದು. ಸ್ವಭಾವ ಜ್ಞಾನ
ಅರ್ಥ ಆಯ್ತಲ್ಲ, ಅದು ಬಾಹ್ಯ ಜ್ಞಾನವ ಇರ್ತಕ್ಕಂಥದ್ದು. ಈ ದುರ್ಯೋಧನ ಇರ್ತಕ್ಕಂಥವ ಇಲ್ಲಿ ಈಗ ಬಾಹ್ಯ ಜ್ಞಾನವ ಅಲ್ಲಿ ನಡೆದು ಈ ನಗ ಎಲ್ಲ ಕೊಟ್ರ ಬೇಳೆ, ಅವನಿಗೆ ಕೋಪ ಬಂದಿರ ಬೇಳೆ, ಅದು ಸರಿಯಾದ ಜ್ಞಾನ ತಾನೆ. ನಗನ ನೋಡಿ ನಗ ಅಲ್ಲ ಅಂತ ತಿಳ್ಕೊಳ್ಳ ನೋಡ್ರ. ಹೌದು ಅದ ಕಾರಣ ಅದ ಕಾರಣ ಈ ಜ್ಞಾನ ವಿವಿಧ ಪ್ರಮಾಣ ಪದ್ಧತಿಯಲ್ಲಿ ಬರೋದು. ಜ್ಞಾನ ಪ್ರಭಾವ ಇದು ಒಂದು ಸಾರಿ ಹೇಳಿದ್ದಾನೆ ಅಂತಿದ್ದಾನೆ ವಿಜಯೇಂದ್ರ ಸ್ವಾಮಿಗಳು. ಒಂದು ಪಾಯಿಂಟ್ ನಮಗೆ ಹೇಳಿದ ಗ್ಯಾಪ್ ಇದಲ್ಲ. ಈಗ ಸ್ವಭಾವ ಜ್ಞಾನವಾಗಿರ್ತಕ್ಕಂಥದ್ದು ನಿಯಮೇನ ಆಯತಾರ್ಥ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಒಂದು ವಿಷಯ ಹೇಳಿಲ್ಲ. ಹೇಳಿ ಹೇಳಿ. ಸ್ವಭಾವ ಈ ದುರ್ಯೋಧನ ಇರ್ತಕ್ಕಂಥ ಅಂಧರ್ ತಪ್ಪಿಸಿವನ ಅಂದ್ರೆ ಅಲ್ಲಿ ಸ್ವಭಾವ ಜ್ಞಾನ ತಾನೇ ಇರೋದು, ಅದು ಬಾಹ್ಯ ಜ್ಞಾನವೇ ಇಲ್ಲ. ಇದಕ್ಕಂದ್ರೆ ಬಾಡಿಯೇ ಇಲ್ಲ, ಅರ್ಥ ಆಯ್ತಲ್ಲ. ಆಗ ಅವನಿಗೆ ಏನ್ ಡೆಫಿನೇಷನ್ ಕೊಟ್ಟಿದ್ದೀರಿ ನೀವು ಸ್ವಭಾವ ಜ್ಞಾನಕ್ಕೆ? ನೀವೇನ ಆಯತಾರ್ಥ ಅಂತ ಹೇಳಿದ್ದೀರಿ. ಆಗ ಅಲ್ಲಿ ಆಗತಕ್ಕಂಥ ದುಃಖ ಪೂರ ಮತ್ತು ಸುಖ ಇದೆ ಅಂತ ನೆನೆಸುವಾಗ ಅದೇ ಮಸ್ತ್ ಅಲ್ವಾ. ಇದು ವಿಜಯೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿ ಟೀಕೆಯಲ್ಲಿ ಟಿಪ್ಪಣಿಯಲ್ಲಿ ತೆಗೆದ ವಿಷಯ ಮುಖ್ಯವಾದ್ದು. ಆಗ ನೀವೇನ ಯಥಾರ್ಥಂ ಸ್ವಭಾವ ಜ್ಞಾನ ಎಂಬುದನ್ನು ಒಂದಾಗ ವಾಪಸ್ ತಗೊಳ್ರಿ. ಇಲ್ಲದ್ರೆ ದುರ್ಯೋಧನ ಕಷ್ಟಪಡ್ತಾನ ಎಂಬುದನ್ನು ವಾಪಸ್ ತಗೊಳ್ರಿ. ಡೋಂಟ್ ಯು ಕಾಂಟ್ ಹ್ಯಾವ್ ಬೌತ್. ಅವ ಕಷ್ಟಪಡ್ತಾನ ಅಂತ ನೀವು ಹೇಳಿರಿ ಅಂದ್ರೆ ಅದು ನೀವೇನ ಯಥಾರ್ಥ ಆಗುತ್ತೆ, ಆ ಜ್ಞಾನವೂ ಇಟ್ಟಾಗುತ್ತೆ. ಅದು ನೀವು ಬಂದು ಸ್ವಭಾವ ಜ್ಞಾನ ನೀವೇನ ಯಥಾರ್ಥ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿರು, ಪ್ರಕಾರೇತು ವಿಪರ್ಯಯ. ಇದೇ ತಾನೇ ಅವರು ಟಿಪ್ಪಣಿ ಮಾತು. ಪ್ರಕಾರೇತು ವಿಪರ್ಯ ಅಂದ್ರೆ ಏನಂತ ಅಂದ್ರೆ ಆಯತಾರ್ಥ ಜ್ಞಾನವ ಇರ್ತಕ್ಕಂಥದ್ದು ಅವನಿಗಿದೆ, ಕಷ್ಟವೂ ಪಡ್ತಾ ಇದ್ದಾನ. ಆಯತಾರ್ಥ ಜ್ಞಾನ ಹೇಗಿದೆ ಅಂದ್ರೆ ನಿತ್ಯವಾಗಿರ್ತಕ್ಕಂಥ ಅಂದಂತ ಮಿಸನ್ನ ಅನಿತ್ಯ ಅಂತ ಹೇಳ್ಕೊಂಡು ಒಂದಿನ ಇಲ್ಲಿಂದ ಎದ್ದು ಬಂದು ಆ ಕೃಷ್ಣ ಪರಮಾತ್ಮ ಪಾಂಡವರನ್ನ ನಾನು ಕೊಂದಲೇ ಇದ್ದಾನೆ, ನಾನು ದುರ್ಯೋಧನ ಅಲ್ಲ ಅಂತ ನೆನ್ಸಿಟ್ಟಿದ್ದಾನ. ಆಯತಾರ್ಥ ಜ್ಞಾನ ಬರ್ತಾ ಇತ್ತಿಲ್ಲ, ಕಷ್ಟಪಡ್ತಾ ಇದ್ದಾನೆ. ನಾವು ಐ ಆಮ್ ಸಫರಿಂಗ್ ಅಂತ. ಅದ ಕಾರಣ ಕಷ್ಟಪಡ್ತಾನ ಅಂಬದು ಸರಿ, ನಿಯಮನ ಆಯತಾರ್ಥ ಅಂಬದು ಕರೆಕ್ಟ್. ಅದ ಕಾರಣ ಸ್ವಭಾವ ಜ್ಞಾನ ಬಾಹ್ಯ ಜ್ಞಾನ ಅಂತ ಇರಬೇಕು. ಸ್ವಭಾವ ಜ್ಞಾನವ ಇರ್ತಕ್ಕಂಥದ್ದು ಸಾತ್ವಿಕ ಜೀವರಾಶಿಗಳಿಗೆ ಸ್ವಭಾವ ಜ್ಞಾನವ ಇರ್ತಕ್ಕಂಥದ್ದು ನಿಯಮೇನ ಯಥಾರ್ಥವಾಯ್ತಾನೆ ಇರೋದು. ಬಾಹ್ಯ ಜ್ಞಾನವ ಇರ್ತಕ್ಕಂಥದ್ದು ಯಥಾರ್ಥವ ಇರೋದು ಆಯ್ತಾರ್ಥ. ನಾವೊಬ್ಬರು ನೋಡಿ ಇನ್ನೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೇವಲ್ಲ, ಅದೆಲ್ಲ ಇಟ್ ಹ್ಯಾಪನ್ಸ್. ಒಳ್ಳೆಯವರಿಗೂ ಆಗ್ಬಹುದು. ಅದೇ ಮಾದರಿ ಅವನಿಗೂ ದುರ್ಯೋಧನ ಇರ್ತಕ್ಕಂಥವನಿಗೂ ಬಾಹ್ಯ ಧೃತರಾಷ್ಟ್ರನ ಮಗನಾಗಿ ಇಲ್ಲಿ ಮಥುರಾ ಕಾಲದಲ್ಲಿ ಅವ ಬಂದು ಬಾಹ್ಯ ಜ್ಞಾನದಲ್ಲಿ ಬಂದು ಈ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರನ್ನ ಹಿಡಿಬೇಕು ಅಂದ್ರೆ ಈ ಅಶ್ವತ್ಥಾಮಾಚಾರ್ಯರ ಹಿಡಿಬೇಕು ಅಂತ ಬಂದಿರ್ತಾನೆ ನೋಡ್ರಿ. ಇಲ್ಲದಾನ ಮಾಡ್ತಾ ಇದ್ದಾನ, ವೆಲ್ತ್ ಔಟ್ ಓವರ್ ತಾನದು. ಸೊ ಅಲ್ಲಿನೂ ಅವನು ಬಂದು ಇಟ್ ಇಸ್ ಜಸ್ಟ್ ಅನ್ ಇಲ್ಯೂಷರಿ ಎಕ್ಸ್ಪೀರಿಯನ್ಸ್ ಫಾರ್ ದುರ್ಯೋಧನ. ಇಟ್ ಇಸ್ ಅನ್ ಇಲ್ಯೂಷರಿ ಎಕ್ಸ್ಪೀರಿಯನ್ಸ್ ಫಾರ್ ದುರ್ಯೋಧನ ಅಟ್ ದಟ್ ಪಾಯಿಂಟ್ ಅಲ್ಲ. ಇವಾಗ ನಾವು ಬಂದು ಹೆಂಗ ಬಂದು ಮಿರಾಜ್ ನೋಡಿ ನೀರು ಅಂತ ತಿಳ್ಕೊತೀವೋ, ಅದೇ ತರ ಅವನು ಅಲ್ಲಿ ಹೋಗೋ ಕಲಕ ಅದನ್ನ ಒಂದು ಮಿರಾಜ್ನ ನೀರು ಅಂತ ತಿಳ್ಕೊಂಡಿದ್ದಾನೆ ಅಂತ ಅನ್ಕೋಬೇಕಷ್ಟೇ ಅಲ್ಲಿ. ಓಕೆ, ಇದು ಒಂದು ಇದರಿಂದ ಒಂದು ಉಪಾಧಿಯಿಂದ ಅಲ್ಲಿ ಮಾಡಿದ್ದಾರೆ. ಹೇಳಬೇಕಂದ್ರೆ ನೀರಿಲ್ಲ ಸ್ಥಳದಲ್ಲಿ ನೀರು ಅಂತ ತಿಳ್ಕೊಂಡ, ನೀರಿಲ್ಲ ಸ್ಥಳದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ. ಇದರಿಂದ ಸಂಕಟ ಆಗಿ ಪಗಡೆ ಆಟಕ್ಕೆ ಹೋಗಿ ಇಷ್ಟು ಜನ ಹೋಗಿದ್ದಾರೆ ಅಂದ್ರೆ ನಮ್ಮ ಸತ್ಯಪ್ರಮೋದರು ಹೇಳರು. ಇದರಿಂದ ಏನಂದ್ರೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಇರ್ತಕ್ಕಂಥ ಪರಮಾತ್ಮನ ನಾವು ಒಂದು ಗುಣವೇ ಇಲ್ಲ ಅಂತ ಹೇಳ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ಕೇಳರು. ನಮಸ್ಕಾರ ತಾನೆ, ಬೇರೆ ಒಂದೇ ಇಲ್ಲ. ಬ್ಯೂಟಿಫುಲ್ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಎನಿ ಅದರ್ ಕ್ವೆಶ್ಚನ್ಸ್? Okay, Uncle, if there are no further questions, Uncle, thank you so much, and we'll carry on with with this. It is a very critical point in Mahabharata, Uncle. Thank you very much. Next week ಇದು ಮುಗಿಸೋಣ ಈ ಅಧ್ಯಾಯ. Beautiful, Uncle. Thank you very much, Uncle. Hare Krishna. Take care. ನಿಮ್ಮಲ್ಲಿ ಆ ಬುಕ್ ಋಷಿಮುಂಜಿ ಮಹಿಮಾ ಬುಕ್ ನಂಬರ್ 33 ಏನೋ ಇದೆಯೋ ಇಲ್ವೋ ನೋಡ್ರಿ. ನೋಡ್ತೀನಿ ಅಂಕಲ್. 33 ಇಲ್ಲಿದೆ ಅಂದ್ರೆ ನಾನು ಬಾಂಬೆಲಿ ಇರ್ತಾರಲ್ಲ ಅವ್ರನ್ನ ಕೇಳಿ ಕಳಿಸ್ಲಿಕ್ಕೆ ಹೇಳ್ತೀನಿ. You kindly go through page number 102 to 118. 102, 118. Fantastic, uncle. I'll do that. Thank you very much, uncle. It's a very important point. Yes, thank you. Hare Krishna. Take care, uncle. Next Sunday meet madam. Hare Krishna.